ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಿಕ್ಷಯಾ ತಂದ್ರಾ ಕೌಂಚಕ್ಕೋಂಠ್ಯ ಮುಖಾಯೇ ಚೇಂದ್ರಿಯೋದ್ಭವಾ ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದತಃ. ಎಲ್ಲ ಅಜ್ಞಾನ, ಭ್ರಾಂತಿ, ಸಂಶಯ ಏನೆಲ್ಲ ಯಾವುದೆಲ್ಲ ಇಂದ್ರಿಯೋದ್ಭವಾ ದೋಷಾಹ, ನಮ್ಮ ಶರೀರದಲ್ಲಿ ಯಾವೆಲ್ಲ ದೋಷಗಳು ಬರಲಿಕ್ಕೆ ಸಾಧ್ಯವೋ ಆ ಎಲ್ಲಾ ದೋಷಗಳು ಕೂಡ ನಾಶವಾಗತ್ತೆ. ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದತಃ. ರಾಯರ ಒಂದು ಅನುಗ್ರಹ ಇತ್ತು ಅಂತ ಆದ್ರೆ ಯಾವುದೇ ದೋಷಗಳಿರಲಿ ಆ ಎಲ್ಲಾ ದೋಷಗಳು ಕೂಡ ಪರಿಹಾರ ಆಗುತ್ತೆ. ಹಾಗಾದ್ರೆ ಏನು ಮಾಡಬೇಕು ನಾವು? ರಾಯರ ಪ್ರಸಾದ ನಮಗೆ ಆಗಬೇಕಾಗಿದೆ, ಏನು ಮಾಡಬೇಕು ನಾವು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ತಿಷ್ಟಾಕ್ಷರ ಮಂತ್ರತಃ ಜಪಿತಾದ್ ಭಾವಿತಾ ನಿತ್ಯಂ ಇಷ್ಟಾರ್ಥ ಸ್ಫುರಣ ಸಂಶಯ. ಪ್ರತಿನಿತ್ಯವೂ ಕೂಡ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಈ ರೀತಿಯಾಗಿ ಅಷ್ಟಾಕ್ಷರವನ್ನ ಎಲ್ಲರೂ ಕೂಡ ಪ್ರತಿನಿತ್ಯವಾಗಿ ಕೂಡ ಏನು ಮಾಡಬೇಕು ಅಂತಂದ್ರೆ ಸ್ತೋತ್ರವನ್ನು ಮಾಡಬೇಕು. ಎಲ್ಲರೂ ಕೂಡ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಅಂತೇಳಿ, ಸ್ತ್ರೀಯರಿಗೆ ಓಂಕಾರವನ್ನು ಹೇಳದೆ ಶ್ರೀಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಈ ರೀತಿಯಾಗಿ ಓಂಕಾರವನ್ನು ಹೇಳದೆ ಶ್ರೀಂ ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಹೇಳಿ ಅವ್ರು ಈ ರೀತಿಯಾಗಿ ಏನು ಮಾಡಬೇಕಂತಂದ್ರೆ ರಾಯರ ಅಷ್ಟಾಕ್ಷರವನ್ನ ಈ ರೀತಿಯಾಗಿ ಪಾರಾಯಣವನ್ನು ಮಾಡಬೇಕು. ಈ ರೀತಿಯಾಗಿ ಪಾರಾಯಣ ಮಾಡಿದ್ರೆ ಅದರಿಂದಾಗಿ ರಾಯರ ಪ್ರಸಾದ ಎಂಬುದಾಗತ್ತೆ. ರಾಯರ ಪ್ರಸಾದ ಆಯ್ತು ಅಂತ ಆದ್ರೆ ಅದರಿಂದಾಗಿ ದೋಷಾಸ್ತೆ ನಾಶಮಾಯಾಂತಿ, ಇಂದ್ರಿಯೋದ್ಭವಾ ದೋಷಾಹ ತೇ ನಾಶಮಾಯಾಂತಿ. ನಮ್ಮ ಶರೀರದಲ್ಲಿ ಹುಟ್ಟಿದಂತಹ ಏನೆಲ್ಲಾ ದೋಷಗಳಿವೆ ಆ ಎಲ್ಲಾ ದೋಷಗಳು ಕೂಡ ನಾಶವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಅಂತೂ ನ ಕಾಯಿಜಾನ್ ದೋಷಾನ್ ಆತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಪಿ ಪುಮಾರ್ಥಾಂಚ ದದಾತು ಗುರುರಾತ್ಮವಿತ್ ಇತಿ ಕಾಲತ್ರೇ ನಿತ್ಯಂ ಪ್ರಾರ್ಥನಾಮೆ ಕ್ರೋತಿ ಸಹ ಇಹಾ ಮುತ್ರಾಪ್ತ ಸರ್ವೇಷ್ಟೋ ಮೋದತೆ ನಾತ್ರ ಸಂಶಯ. ಈ ರೀತಿಯಾಗಿ ರಾಯರ ಸ್ತೋತ್ರವನ್ನು ಮಾಡೋದರಿಂದಾಗಿ ಏನಾಗತ್ತೆ ಅಂತಂದ್ರೆ ಆ ಶರೀರದಲ್ಲಿ ಹುಟ್ಟಿರುವಂತಹ ಎಲ್ಲಾ ದೋಷಗಳೆಲ್ಲವೂ ಕೂಡ ನಾಶ ಆಗಿ ಆ ರಾಯರು ಏನ್ ಕೊಡಲಿ ನಮಗೆ? ಸರ್ವಾನಪಿ ಪುಮಾರ್ಥಾಂಶ, ಪುರುಷಾರ್ಥಗಳು, ಎಲ್ಲಾ ರೀತಿಯಾದಂತಹ ಪುರುಷಾರ್ಥಗಳು ಕೂಡ ರಾಯರು ಕೊಡುವಂತೆ ಆಗಲಿ. ಈ ರೀತಿಯಾಗಿ ರಾಯರ ಸ್ತೋತ್ರವನ್ನು ನಾವು ಮೂರು ಕಾಲದಲ್ಲಿಯೂ ಕೂಡ ತ್ರಿಕಾಲೇ ಕಾಲತ್ರಯೇ ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಮೆ ಕರೋತಿ ಸಹ, ಮೂರು ಕಾಲದಲ್ಲಿಯೂ ಕೂಡ ಈ ರೀತಿಯಾಗಿ ನಾವು ರಾಯರ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿದರೆ ಇಹ ಅಮೂತ್ರಾಪ್ತ ಸರ್ವೇಷ್ಟೋ, ಕೇವಲ ಈ ಜನ್ಮದಲ್ಲಿ ನಮಗೆ ಕೇಳಿದ್ದನ್ನೆಲ್ಲವನ್ನು ಕೂಡ ರಾಯರು ಕೊಡ್ತಾರೆ, ನಮ್ಮಲ್ಲಿರುವಂತಹ ದೋಷಗಳನ್ನೆಲ್ಲವನ್ನು ನಾಶ ಮಾಡ್ತಾರಂತೆ. ಅಷ್ಟೇ ಅಲ್ಲ, ಇಹ ಅಮೂತ್ರ ಬೇರೆ ಲೋಕದಲ್ಲೂ ಕೂಡ ರಾಯರು ನಮಗೆ ಮೋಕ್ಷದಲ್ಲಿ ಆನಂದ ಕೊಡುವಂತಹ ಒಂದು ಸಾಮರ್ಥ್ಯವುಳ್ಳವರು ಆ ರಾಯರು ಆಗಿದ್ದಾರೆ. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಾಹ ಶ್ರೀ ಮಧ್ವಮತು ದುಗ್ಧಾಬ್ಧಿ ಚಂದ್ರೋವತು ಸದಾನಗಃ. ಅಗಮ್ಯ ಮಹಿಮಾ ಲೋಕೆ, ರಾಯರ ಮಹಿಮೆ ಅಗಮ್ಯದು, ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ನಾವು 1 ಬಾರಿ ಹೇಳಬಹುದು, 2 ಬಾರಿ ಹೇಳಬಹುದು. ಅದು ರಾಯರ ಬಗ್ಗೆ ಹೇಳ್ತಾ ಕೂತ್ರೆ ಅದು ಸಾಕಾಗೋದೇ ಇಲ್ಲ ಅಂತೆ. ಅಗಮ್ಯ ಮಹಿಮಾ ಲೋಕೆ. ನಾವು ಇಲ್ಲಿಗ ಸದ್ಯಕ್ಕೆ ರಾಯರ ಒಂದು ಮಹಿಮೆಯನ್ನು ಬೇಡ, ರಾಯರ ಮೃತ್ತಿಕೆಯ ಮಹಿಮೆಯನ್ನು ನೋಡೋಣ. ರಾಯರ ಕಾಲದಲ್ಲಿ ರಾಯರು ಸಂಚಾರ ಮಾಡಬೇಕಾದ್ರೆ ಅವ್ರ ಜೊತೆಗೆ ಅನೇಕ ಶಿಷ್ಯ ಪರಿವಾರವು ಕೂಡ ರಾಯರ ಜೊತೆಗೆ ಸಂಚಾರವನ್ನು ಮಾಡ್ತಾ ಇತ್ತು. ಒಬ್ಬೊಬ್ಬ ಶಿಷ್ಯ ಒಂದೊಂದು ಸೇವೆಯನ್ನು ಮಾಡ್ತಾ ಇದ್ದ. ಹಾಗೆ ಒಬ್ಬ ಶಿಷ್ಯ ಒಂದು ಕೆಲಸ, ಪ್ರತಿನಿತ್ಯ ಏನು ಕೆಲಸ ಅಂತಂದ್ರೆ, ರಾಯರು ಎಲ್ಲಿಂದಾದರೂ ಹೋಗಿ ಬಂದಿದ್ದಾರ ಅಂತಂದ್ರೆ ಅವರ ಕಾಲನ್ನ ತೊಳಿಬೇಕು, ನೀರಿನಿಂದಾಗಿ ಅವರ ಕಾಲನ್ನು ತೊಳೆಯಬೇಕು, ಪಾದುಕೆಗಳನ್ನ ಸೈಡಿಗೆ ತೆಗೆದಿಡಬೇಕು. ಇದು ಅವನ ಕೆಲಸವಾಗಿತ್ತು. ಈ ರೀತಿಯಾಗಿ ಎಷ್ಟೋ ವರ್ಷಗಳ ಕಾಲವನ್ನು ಮಾಡ್ತಾ ಇದ್ದ. ಒಮ್ಮೆ ಮನೆಯಿಂದಾಗಿ ಅವನಿಗೆ ವಾರ್ತೆ ಬಂದಿದೆ, ಏನಂತಂದ್ರೆ ತಂದೆ ತಾಯಿಗಳಿಗೆ ಇನ್ನು ವಯಸ್ಸಾಗಿದೆ, ಅದರಿಂದಾಗಿ ಆದಷ್ಟು ಬೇಗ ಮದುವೆ ಆಗಬೇಕಾಗಿದೆ, ಅದರಿಂದಾಗಿ ಮನೆಗೆ ಬರಬೇಕು, ಈ ಮನೆಯ ಜವಾಬ್ದಾರಿಯನ್ನು ಹೊರಬೇಕು ಅಂತೇಳಿ ಈ ರೀತಿಯಾಗಿ ಅವನಿಗೆ ವಾರ್ತೆ ಬಂದಿದೆ. ಅವನು ಹೋಗಿ ರಾಯರ ಬಳಿ ಕೇಳಿದ್ದಾನಂತೆ. ರಾಯರು ಹಾಗೆ ಆಗಲಿ ಅಂತ ಹೇಳಿ ಅವನನ್ನು ಕಳಿಸಿಬಿಟ್ಟಿದ್ದಾರೆ ಅಷ್ಟೇ. ಮಂತ್ರಾಕ್ಷತೆಯನ್ನು ಕೊಟ್ಟಿಲ್ಲ ರಾಯರು. ಹಾಗೆ ಆಗಲಿ, ಒಳ್ಳೆಯದು, ಸರಿ ಆಯ್ತು, ಹೋಗುವ ಅಂತ ಹೇಳಿದ್ದಾರೆ.
ಆದ್ರೆ ಅವನು ಅದ್ರ ಬಗ್ಗೆ ರಾಯರು ಮಂತ್ರಾಕ್ಷತೆ ಕೊಡ್ಲಿಲ್ಲ ಅಂತ ಅವನು ಆಲೋಚನೆ ಮಾಡ್ಲಿಲ್ಲ. ಅವನೇನು ಪ್ರತಿನಿತ್ಯವೂ ಕೂಡ ರಾಯರ ಕಾಲನ್ನು ತೊಳಿತಾ ಇದ್ದನೋ, ಆ ಕಾಲು ತೊಳಿಬೇಕಾದ್ರೆ ರಾಯರ ಪಾದದ ಕೆಳಗೆ ಏನು ಮಣ್ಣಿರುತ್ತಲ್ಲ, ಆ ಮಣ್ಣನ್ನು ಸಂಗ್ರಹ ಮಾಡಿಕೊಂಡು ಇಡ್ತಾ ಇದ್ದ ಅವನು. ಅದೊಂದು ನನ್ನ ಬಳಿ ಇದೆಯಲ್ಲ ಸಾಕು ಅಂತೇಳಿ ಅದನ್ನ ಇಟ್ಟುಕೊಂಡು ಅವನು ಹೊರಟಿದ್ದಾನೆ ತನ್ನ ಊರಿಗೆ ಹೋಗ್ಬೇಕಂತೇಳಿ. ಆಗಿನ ಕಾಲದಲ್ಲಿ ಏನು ವಾಹನದ ವ್ಯವಸ್ಥೆಗಳು ಇರಲಿಲ್ಲ, ಅದರಿಂದಾಗಿ ನಡ್ಕೊಂಡು ಹೋಗಬೇಕಾಗಿದೆ. ಒಂದು ಊರಿನಲ್ಲಿ ರಾತ್ರಿ ತಡವಾಗಿದೆ, ಅದರಿಂದಾಗಿ ಒಂದು ಊರಿನಲ್ಲಿ ಕೇಳಿದ್ದಾನೆ, ನಾನು ಇವತ್ತು ಈ ರೀತಿಯಾಗಿ ರಾಯರ ಶಿಷ್ಯ, ನಾನು ಈ ರೀತಿಯಾಗಿ ಊರಿಗೆ ಹೋಗಬೇಕಾಗಿದೆ, ತಡ ಆಗಿದೆ, ಅದರಿಂದಾಗಿ ಇವತ್ತು ಒಂದು ದಿನ ನನಗೆ ಇಲ್ಲಿ ಮಲ್ಕೊಳ್ಳಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಮನೆಯವರು ಅದಕ್ಕೇನಂತೆ ಹಾಗೆ ಆಗಲಿ ಅಂತೇಳಿ ಮನೆಯ ಹೊರಗೆ ಏನು ಜಾಗ ಇರುತ್ತೋ ಅದನ್ನ ಅವನಿಗೆ ತೋರಿಸಿದ್ದಾರೆ, ಇಲ್ಲೇ ಮಲಕು ಅಂತ ಹೇಳಿದ್ದಾರೆ. ಹಾಗೆ ಆಗಲಿ ಅಂತೇಳಿ ಅವನು ಮಲಗಿದ್ದಾನೆ. ರಾತ್ರಿ ಅವನಿಗೆ ಜೋರು ಕಿರುಚುವಂತಹ ಶಬ್ದ. ಆ ಕಿರುಚುವಂತಹ ಶಬ್ದದಿಂದಾಗಿ ಅವನಿಗೆ ಎಚ್ಚರವಾಗಿದೆ. ನೋಡುತ್ತಾನೆ, ಏನಂತಂದ್ರೆ ಒಂದು ಬ್ರಹ್ಮರಾಕ್ಷಸ ನಿಂತಿದೆ. ಕೇಳ್ತಾ ಇದ್ದಾನೆ, ಯಾರು ನೀನು ಅಂತ ಹೇಳಿದಾಗ, ನಾನು ಬ್ರಹ್ಮರಾಕ್ಷಸ, ಹಿಂದೆ ಈ ಮನೆಯ ಒಬ್ಬ ಯಜಮಾನ ಹಣದ ಆಸೆಯಿಂದಾಗಿ ನನ್ನನ್ನು ಕೊಂದು ಬಿಟ್ಟಿದ್ದಾನೆ, ಆದ್ರಿಂದಾಗಿ ನಾನು ಬ್ರಹ್ಮರಾಕ್ಷಸ ಆಗಿದ್ದೇನೆ. ಈ ಮನೆಯವರನ್ನೆಲ್ಲವನ್ನೂ ಕೂಡ ನಾನು ಸಾಯಿಸಬೇಕು. ಈ ಮನೆಯಲ್ಲಿ ಯಾವ ಮಗು ಹುಟ್ಟುತ್ತೋ ಆ ಮಗುವನ್ನು ಸಾಯಿಸೋದು ನನ್ನ ಕರ್ತವ್ಯ. ಯಾಕಂದ್ರೆ ನನಗೆ ನನ್ನ ಸಾವಿಗೆ ಮನೆಯ ಯಜಮಾನ ಕಾರಣ ಆಗಿದ್ದಾನೆ, ಅದರಿಂದಾಗಿ ಈ ಮನೆಯ ಸಂತಾನ ಬೆಳೆಯಬಾರದು, ಅದು ನನ್ನ ಆಸೆ. ಅದರಿಂದಾಗಿ ನಾನು ಇಲ್ಲಿ ಬಂದಿದ್ದೇನೆ. ಆದ್ರೆ ನೀನ್ ಇಲ್ಲಿ ಮಲ್ಕೊಂಡಿರೋದ್ರಿಂದಾಗಿ ನಾನು ಒಳಗೆ ಹೋಗ್ಲಕ್ ಆಗ್ತಾ ಇಲ್ಲ ಅಂತ ಅವನು ಕೇಳ್ದ. ಇಲ್ಲ, ನನ್ನ ಹತ್ರ ಏನಿಲ್ಲ, ನಾನೇನು ನಿನ್ನ ತಡಿತಾನೂ ಇಲ್ಲ, ನನ್ನ ಪಾಡಿ ನಾನು ಯಾವುದೋ ಊರಿಗೆ ಹೋಗ್ಬೇಕಾಗಿದೆ, ನಾನು ಬಂದು ಮಲ್ಕೊಂಡಿದ್ದೇನೆ. ಅದಕ್ಕೆ ಆ ಬ್ರಹ್ಮರಾಕ್ಷಸ ಹೇಳ್ತಾ ಇದೆ ಅಂತೆ, ಇಲ್ಲ, ನಿನ್ನ ಒಂದು ಏನು ಗಂಟು ಇದೆಯಲ್ಲ, ಆ ಗಂಟಲ್ಲಿ ಏನೋ ಒಂದು ವಸ್ತು ಇದೆ, ಆ ವಸ್ತು ನನ್ನನ್ನು ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಅವನಿಗೆ ಆಶ್ಚರ್ಯವಾಯಿತು, ಏನಿದೆ ಗಂಟಲ್ಲಿ? ಏನೂ ಇಲ್ಲ, ರಾಯರ ಪಾದದ ಮೃತ್ತಿಕೆ, ಅದು ಬಿಟ್ಟು ಅವನಲ್ಲಿ ಏನೂ ಇಲ್ಲ. ಅವನು ಆಲೋಚನೆ ಮಾಡ್ದ, ಹೌದಾ, ಹಾಗಾದ್ರೆ ಒಂದ್ಸರಿ ಪರೀಕ್ಷೆ ಮಾಡಿ ನೋಡೋಣ ಅಂತೇಳಿ ಅವನು ಏನು ಮಾಡಿದ ಅಂತಂದ್ರೆ, ಆ ಮೃತ್ತಿಕೆ ಏನಿದೆ, ಆ ಮೃತ್ತಿಕೆಯನ್ನ ಆ ಬ್ರಹ್ಮರಾಕ್ಷಸ ಮೇಲೆ ಹಾಕಿದ್ದಾನಂತೆ. ಆ ಬ್ರಹ್ಮರಾಕ್ಷಸ ಅಲ್ಲೇ ಜೋರಾಗಿ ಕಿರುಚುತ್ತಾ ಆ ಬ್ರಹ್ಮರಾಕ್ಷಸ ಅಲ್ಲೇ ಏನ್ ಮಾಡಿದ್ದಾನಂತಂದ್ರೆ ಅಲ್ಲೇ ಮಾಯವಾಗಿ ಹೋಗ್ಬಿಟ್ಟಿದ್ದಾನೆ. ಆ ಮನೆಯ ಯಜಮಾನ ಬಂದು ಕೇಳ್ತಿದ್ದಾನೆ, ಏನೆಲ್ಲ ಆಗಿದೆ ಅಂತ ಹೇಳಿದಾಗ ಈ ರೀತಿಯಾಗಿ ಎಲ್ಲ ವೃತ್ತಾಂತವನ್ನು ಕೂಡ ತಿಳಿಸಿದ್ದಾನೆ ಆ ರಾಯರ ಭಕ್ತ. ಅದನ್ನು ಕೇಳಿ ಆ ಮನೆಯ ಯಜಮಾನ ಅವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನಂತೆ. ಹೌದು, ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಏನೇ ಆದರೂ ಕೂಡ, ಯಾವ ಒಂದು ಸಂತಾನ, ಸಣ್ಣ ಸಂತಾನ ಆದರೂ ಕೂಡ ಅದು ಹುಟ್ಟಿದ ಕೂಡಲೇ ಸಾಯ್ತಾ ಇತ್ತು, ಹುಟ್ಟಿದ ದಿನವೇ ಸಾಯ್ತಾ ಇತ್ತು. ಮೊನ್ನೆ ನನ್ನ ಮಗಳಿಗೆ ಒಂದು ಮಗುವಾಗಿದೆ, ಅದರಿಂದಾಗಿ ನೀವೊಂದು ಏನು ಈ ಸಹಾಯವನ್ನು ಮಾಡಿದ್ದೀರಾ, ಅದರಿಂದಾಗಿ ಆ ಒಂದು ಸಂತಾನ ಉಳಿಯುವಂತೆ ಆಗಿದೆ, ಅದರಿಂದಾಗಿ ನನ್ನ ಎರಡನೇ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತಂದ್ರೆ ಅವನು ರಾಯರ ಬಳಿ ಮಂತ್ರಾಕ್ಷತೆಯನ್ನು ತಂದಿಲ್ಲ. ಕೇವಲ ರಾಯರು ಅವರೆಲ್ಲಾದ್ರೂ ಹೋಗಿ ಬಂದರೆ ಕಾಲನ್ನು ತೊಳೆದಾಗ ಏನು ಒದ್ದೆ ಮೃತ್ತಿಕೆ ಇರುತ್ತೆ, ಆ ಮೃತ್ತಿಕೆಯನ್ನ ಮಾತ್ರ ತನ್ನ ಬಳಿ ಇಟ್ಕೊಂಡಿದ್ದಾನೆ. ಆ ಮೃತ್ತಿಕೆಯ ಪ್ರಭಾವದಿಂದಾಗಿ ಬ್ರಹ್ಮರಾಕ್ಷಸ ಅದು ಪ್ರವೇಶ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮನೆಯನ್ನ. ಆ ಮೃತ್ತಿಕೆಯನ್ನ ಆ ಬ್ರಹ್ಮರಾಕ್ಷಸ ಮೇಲೆ ಹಾಕಿದರೆ ಆ ಬ್ರಹ್ಮರಾಕ್ಷಸ ಅಲ್ಲೇ ನಾಶವನ್ನು ಹೊಂದ್ತಾ ಇದ್ದಾನೆ ಅಂತಂದ್ರೆ ಇದು ಕೇವಲ ರಾಯರ ಪಾದದ ಮೃತ್ತಿಕೆಯ ಫಲ ಇದು. ಹಾಗಾದ್ರೆ ರಾಯರ ಮಹಿಮೆ ಎಷ್ಟಿರ್ಬೋದು ಆಲೋಚನೆ ಮಾಡಿ. ಅದರಿಂದಾಗಿ ಅಪ್ಪಣ್ಣಾಚಾರ್ಯರು ಅದನ್ನೇ ಹೇಳ್ತಿರೋದು, ಏನಂತೇಳಿ, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಾಹ. ರಾಯರ ಮಹಿಮೆ ಅದು ಅಗಮ್ಯ. ಕೇವಲ ಒಂದು ಮಾತಿನಲ್ಲಿ ಎರಡು ಮಾತಿನಲ್ಲಿ ಹೇಳಿದ್ರೆ ಸಾಕಾಗುವುದಿಲ್ಲ. ಅದನ್ನು ಹೇಳಿದ್ರೆ ಇನ್ನು ಹೇಳ್ತಾನೆ ಇರ್ಬೇಕು ಅನ್ಸುತ್ತೆ, ಕೇಳಿದ್ರೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ದಿನ ಹೋಗುದು ನಮಗೆ ಗೊತ್ತಾಗುವುದಿಲ್ಲ. ಅಂತಹ ರಾಯರು ಇದ್ದಾರೆ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಈ ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆಯನ್ನು ಮಾಡಿದರೆ ಏನು ಫಲ ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿತ ವಸಿದ್ಧಸ್ಯ ವೃಂದಾವನಗರಂ ಜಲಂ ಶಿರಸಾಧಾರ್ಯಾಮಿತ್ಯ ಸರ್ವತೀರ್ಥ ಫಲಾಪ್ತಯೇ. ನಮಗೆ ಎಲ್ಲಾ ಕ್ಷೇತ್ರಗಳ ಒಂದು ತೀರ್ಥಕ್ಷೇತ್ರಗಳಿಗೆ ಹೋದಂತಹ ಫಲ ಸಿಗಬೇಕು ಅಂತ ಅಂದ್ರೆ ಅದಕ್ಕೆ ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಸಾಕಂತೆ. ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಸರ್ವಯಾತ್ರಾ ಫಲಾವಾಪ್ತೆ, ಎಲ್ಲಾ ಯಾತ್ರೆಯನ್ನು ಮಾಡಿದಂತಹ ಎಲ್ಲಾ ಫಲವೂ ಕೂಡ ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡಿದ್ರೆ ಸಿಗುತ್ತೆ. ಯಾಕೆಂತಂದ್ರೆ ಆ ರೀತಿಯಾಗಿ ಎಲ್ಲಾ ದೇವತೆಗಳ ಸನ್ನಿಧಾನ ರಾಯರ ಬೃಂದಾವನದಲ್ಲಿದೆ. ಅದರಿಂದಾಗಿ ಆ ಎಲ್ಲಾ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡುವುದರಿಂದಾಗಿ ಏನು ಫಲ ಸಿಗುತ್ತೋ ಅದು ಈ ರಾಯರ ಬೃಂದಾವನಕ್ಕೆ ಪ್ರದಕ್ಷಿಣೆ ಮಾಡುವುದರಿಂದ ಸಿದ್ಧ ಆಗತ್ತೆ.
ಅಷ್ಟೇ ಅಲ್ಲ, ವೃಂದಾವನ ಗದಂ ಜಲಂ ಶಿರಸಾ ಧಾರಯಾಮಿ ಅದ್ಯ. ಆ ವೃಂದಾವನಕ್ಕೆ ಅಭಿಷೇಕವನ್ನು ಮಾಡ್ತಾರೆ. ಅದನ್ನ ನಾವು ಪ್ರಾಶನ ಮಾಡಿದರೆ ಸಾಕು, ಸರ್ವ ತೀರ್ಥ ಫಲಾಪ್ತಯೇ. ಆ ತೀರ್ಥಗಳು ಯಾವ್ಯಾವ ಕ್ಷೇತ್ರಗಳಲ್ಲಿ ತೀರ್ಥಗಳಿವೆ, ಆ ತೀರ್ಥ ಪ್ರಾಶನ ಮಾಡೋದ್ರಿಂದಾಗಿ ನಮಗೇನು ಫಲ ಬರಬೇಕೋ ಅದು ಈ ರಾಯರ ವೃಂದಾವನ ಏನು ಅಭಿಷೇಕ ಮಾಡ್ತಾರೆ ನೀರನ್ನು, ಅದನ್ನ ಸೇವನೆ ಮಾಡಿದರೆ ಸಾಕು, ಅದ್ರ ಫಲ ಅಲ್ಲಿ ನಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದೆ ಹೇಳ್ತಾ ಇದ್ದಾರೆ, ಸರ್ವಾಭಿಷ್ಟಾರ್ಥ ಸಿದ್ಧಾರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಸರ್ವಾಭಿಷ್ಟಾರ್ಥ ಸಿದ್ಧಾರ್ಥಂ, ಎಲ್ಲ ಅಭಿಷ್ಟಗಳ ಸಿದ್ಧ ಆಗಬೇಕು ಅಂತಾದ್ರೆ ರಾಯರಿಗೆ ನಾವೇನು ಮಾಡಬೇಕು? ನಮಸ್ಕಾರವನ್ನು ಮಾಡಬೇಕು. ರಾಯರಿಗೆ ನಾವು ನಮಸ್ಕಾರವನ್ನು ಮಾಡಿದರೆ ಸರ್ವಾಭಿಷ್ಟ, ನಮಗೇನು ಅಭಿಷ್ಟಗಳಿವೆ ಅದು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ರಾಯರು ನಮಗೆ ಕೊಡುತ್ತಾರೆ. ತವ ಸಂಕೀರ್ತನ, ರಾಯರ ಸ್ತೋತ್ರವನ್ನು ಮಾಡಿದರೆ ಸಾಕು. ರಾಯರ ಸ್ತೋತ್ರವನ್ನು ಮಾಡೋದರಿಂದಾಗಿ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಎಲ್ಲ ವೇದಗಳು ಶಾಸ್ತ್ರಗಳು ಅವೆಲ್ಲದರ ಅರ್ಥ ಅದು ನಮಗೆ ಅರ್ಥ ಆಗುತ್ತೆ, ಸಿದ್ಧಿಸುತ್ತೆ. ಅದರಿಂದಾಗಿ ನಾನು ರಾಯರ ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ಸಂಸಾರಿಕ್ಷೆ ಸಾಗರೆ ಪ್ರಕೃತಿತೋ ಗಾಧೆ ಸದಾ ದುಸ್ತರೆ ಸರ್ವಾವದ್ಯ ಜಲಗ್ರಹೇ ರಣುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುಭ್ರಮೆ ಮಿತ ಭಯಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಶೇಷ ಮುದ್ಧರ ಗುರು ಮಾಮಗ್ನ ರೂಪಂ ಸದಾ. ಸಮುದ್ರ, ಒಂದು ಸಮುದ್ರ ಅಂತಂದ್ಮೇಲೆ ಅದರಲ್ಲಿ ಅನೇಕ ಜಲಚರಗಳು ವಾಸ ಮಾಡ್ತಾ ಇರ್ತವೆ ಸಮುದ್ರದಲ್ಲಿ. ಆ ಸಮುದ್ರ ನೋಡ್ಲಿಕ್ಕೆ ನಮಗೆ ಶಾಂತವಾಗಿ ಕಾಣಿಸ್ತಾ ಇರುತ್ತೆ ಅಷ್ಟೇ. ನಾವು ಮುಂದೆ 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 ಹೋದಾಗ ಗೊತ್ತಾಗತ್ತೆ ಅದು ಎಷ್ಟು ಆಳವಾಗಿದೆ. ದೂರದಿಂದ ನೋಡಿದ್ರೆ ಸಮುದ್ರ ಶಾಂತವಾಗಿ ಕಾಣಿಸುತ್ತೆ ಅಷ್ಟೇ ನಮಗೆ. ಯಾವುದೋ ಒಂದು ಹುಣ್ಣಿಮೆಯೋ ಅಮಾವಾಸ್ಯೋ ಅಂತ ಸಮಯದಲ್ಲಿ ಸಂಜೆ ಮೇಲೆ ಹೋದರೆ ನಮಗೆ ಅದರ ಜೋರಾದಂತ ಅಲೆಗಳು ಕಾಣಿಸ್ಬೋದು. ನಾವು ಬೇರೆ ಸಮಯದಲ್ಲಿ ಹೋದ್ರೆ ಸಮುದ್ರ ನೋಡಿದ್ರೆ ಶಾಂತವಾಗಿ ಕಾಣಿಸುತ್ತೆ. ಸಮುದ್ರ ಎಷ್ಟು ಶಾಂತವಾಗಿದೆ, ನೀರು ಇಲ್ಲಿಂದ ಸಮವಾಗಿ ಕಾಣಿಸ್ತಾ ಇದೆ ನೀರು ಅಂತ ನಾವು ಒಂದು ವೇಳೆ ಮುಂದೆ ಹೋದ್ರೆ ಆ ಸಮುದ್ರದ ಆಳ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದರಿಂದಾಗಿ ಸಂಸಾರ ಏನು ಸಾಗರ, ಸಮುದ್ರದಲ್ಲಿ ಅನೇಕ ಜಲಚರಗಳಿವೆ. ಅದು ಮುಂದೆ ಹೋದಷ್ಟು ಆಳವಾಗಿದೆ, ಅಗಾಧವಾಗಿದೆ. ಅಷ್ಟೇ ಅಲ್ಲ, ಆ ಸಮುದ್ರದ ನೀರನ್ನು ನಾವು ನೋಡಿದಾಗ ಅದರಲ್ಲಿ ಬುರುಗು ಬರ್ತಾ ಇರ್ತದೆ, ಫೇನ ಬುರುಗು ಬರ್ತಾ ಇರ್ತದೆ. ಅದೇ ರೀತಿಯಾಗಿ ಈ ಸಂಸಾರ ಇದೆ ಅಂತೇಳಿ ಅಪ್ಪಣ್ಣಾಚಾರ್ಯರು ಹೇಳ್ತಾ ಇದ್ದಾರೆ. ಈ ಸಂಸಾರವೆಂಬಂತಹ ಸಾಗರ, ಆ ಸಾಗರದಲ್ಲೂ ಕೂಡ ಅನೇಕ ಜಲಚರಗಳಿವೆ. ಏನು ಜಲಚರಗಳು ಅಂತಂದ್ರೆ ನಾವು ಪಡುವಂತಹ ದುಃಖ ಏನಿದೆಯಲ್ಲ, ಅನೇಕ ವಿಧವಾದಂತಹ ದುಃಖ, ಅದೆಲ್ಲವೂ ಕೂಡ ಅದು ಏನಾಗಿದೆ ಅಂತಂದ್ರೆ ಅದು ಜಲಚರಗಳು, ಸಮುದ್ರದಲ್ಲಿರುವಂತಹ ಜಲಚರಗಳಂತೆ ಇದೆ ಅಂತೆ. ಇನ್ನ ಅದು ಅಗಾಧ. ಅದೇ ರೀತಿಯಾಗಿ ಈ ಸಂಸಾರ ಸಾಗರವೂ ಕೂಡ ಅಗಾಧ. ಈ ಸಂಸಾರ ಸಾಗರದಲ್ಲಿ ಒಮ್ಮೆ ಸಿಲುಕಿ ನಾವೇನಾದ್ರೂ ಕೆಲಸ ಮಾಡಿದೀವಿ ಅನ್ಕರ್ರಿ, ನಾವು ಮಾಡಿದಂತಹ ಕರ್ಮ, ಆ ಕರ್ಮದಿಂದಾಗಿ ಅದರಿಂದಾಗಿ ಪುಣ್ಯ ಏನೋ ಮಾಡಿರ್ತೀವೋ ಪಾಪವನ್ನು ಮಾಡಿರ್ತೀವೋ ಅದನ್ನು ಅನುಭವಿಸಬೇಕು. ಅದನ್ನು ಅನುಭವಿಸ್ಬೇಕಂದ್ರೆ ಮತ್ತೆ ಹುಟ್ಟಲೇಬೇಕು. ಮತ್ತೆ ಹುಟ್ಟುತ್ತೀವಿ, ಮತ್ತೆ ಹುಟ್ಟಿದ ಮೇಲೆ ಮತ್ತೆ ಏನೋ ಒಂದು ಮಾಡ್ತೀವಿ, ಅದನ್ನು ಅನುಭವಿಸಬೇಕು, ಮತ್ತೆ ಹುಟ್ಟಬೇಕು. ಅದರಿಂದಾಗಿ ಈ ಸಂಸಾರ ಸಾಗರವೂ ಕೂಡ ಅಗಾಧ. ಅದು ಒಂದು ಬಾರಿ ಸಂಸಾರಕ್ಕೆ ಬಂದಿದ್ದೇನೆ ಆಯ್ತು, ಇನ್ನು ಮುಂದಿನ ಬಾರಿ ನಾವು ಸಂಸಾರಕ್ಕೆ ಬರುವುದಿಲ್ಲ ಅಂತ ಏನಿಲ್ಲ. ಸಂಸಾರಕ್ಕೆ ಬರಬೇಕಂತಂದ್ರೆ ಮನುಷ್ಯನಾಗೆ ಬರಬೇಕಂತ ಏನಿಲ್ಲ. ಈ ಪ್ರಾಣಿಗಳು ಅದು ಕೂಡ ಸಂಸಾರವೇ, ಅವುಗಳು ಕೂಡ ಸಂಸಾರವೇ. ಅವುಗಳು ಕೂಡ ತಮ್ಮ ಆಹಾರವನ್ನ ಸೇವನೆ ಮಾಡಬೇಕು. ತನಗೆ ಆಹಾರ ಸಿಗಲಿಲ್ಲ ಅಂತಾದ್ರೆ ಉಟ್ಕೊಂಡು ಬೇರೆ ಬೇರೆ ದೇಶಗಳಿಗೆ ತಿರುಗಾಡಬೇಕು. ಪಕ್ಷಿಗಳು ಈ ಯಾವುದೋ ದೇಶದಿಂದಾಗಿರುವಂತಹ ಪಕ್ಷಿಗಳು ಇನ್ಯಾವುದೋ ದೇಶಕ್ಕೆ ಹಾರಾಟ ಮಾಡ್ಕೊಂಡು ಹೋಗ್ತಾವೆ ಅಂತೆ. ಅವೆಲ್ಲವೂ ಕೂಡ ಅವುಗಳ ಯೋಗ್ಯತೆಗೆ ಅನುಗುಣವಾಗಿ ಸಂಸಾರವೇ. ಅದರಿಂದಾಗಿ ಸಂಸಾರ ಬರಬೇಕಂತಾದ್ರೆ ಮನುಷ್ಯನಾಗಿ ಹುಟ್ಟಬೇಕಂತ ಏನಿಲ್ಲ. ಪಕ್ಷಿಯಾಗಿ ಆದ್ರೂ ಹುಟ್ಟಬಹುದು, ಪ್ರಾಣಿ ಆಗಿ ಹುಟ್ಟಬಹುದು. ಅದರಿಂದಾಗಿ ಈ ಸಂಸಾರ ಇಲ್ಲಿಗೆ ಮುಗಿಯೋದಲ್ಲ, ಅದು ಅಗಾಧ. ಅದರಿಂದಾಗಿ ಆ ಸಮುದ್ರ ಹೇಗೆ ಅಗಾಧವೋ ಅದೇ ರೀತಿಯಾಗಿ ಸಂಸಾರ ಸಾಗರವೂ ಕೂಡ ಅಗಾಧವಾಗಿದೆ. ಫೇನ, ಆ ಸಮುದ್ರದ ನೀರಲ್ಲಿ ಹೇಗೆ ಬುರುಗು ಇದೆಯೋ ಅದೇ ರೀತಿಯಾಗಿ ಇಲ್ಲೂ ಕೂಡ ನಮಗೆ ಅಜ್ಞಾನ, ಸಂಶಯ, ವಿಪರೀತ ಜ್ಞಾನ, ಭಗವಂತನ ವಿಷಯಕ್ಕೆ ಅಜ್ಞಾನ, ಭಗವಂತನ ಇಲ್ಲ ಅಂತ ಹೇಳೋದು, ಭಗವಂತನೇ ಇಲ್ಲ. ವಿಪರೀತ ಜ್ಞಾನ, ಏನು ವಿಪರೀತ ಜ್ಞಾನ? ಏನಾದ್ರೂ ಕೆಲಸ ಮಾಡಿದೀವಿ ಅಂತಾದ್ರೆ ನಾವೇ ಮಾಡಿದೀವಿ ಅಂತ ಹೇಳೋದು. ಏನೋ ತಪ್ಪಾಯ್ತು, ಆಗ್ಬಾರ್ದಾಯ್ತು, ಏನೋ ದೇವರ ಇಚ್ಛೆ ಆಗಿತ್ತೇನೋ, ಅದರಿಂದ ಹೇಗೆ ಹಂಗಾಗಿದೆ ಅಂತ ಹೇಳೋದು.
ಏನೋ ಒಳ್ಳೆ ಕೆಲಸ ಆಯ್ತು ಅದು ನಾನು ಮಾಡಿದೆ, ಕೆಟ್ಟ ಕೆಲಸ ಆಯ್ತು ಅಂತಂದ್ರೆ ಏನೋ ದೇವರ ಇಚ್ಛೆ ಆಗಿತ್ತೇನೋ, ದೇವರ ಇಚ್ಛೆ ಇದೆ ಆದ್ರಿಂದಾಗಿ ಹಂಗಾಗಿದೆ ಅಷ್ಟೇ ಅಂತ ಹೇಳೋದು. ಇದು ವಿಪರೀತ ಜ್ಞಾನ. ಯಾಕೆಂತಂದ್ರೆ ಪ್ರತಿನಿತ್ಯ ನಾವು ಹೇಳಬೇಕಾದ ಶ್ಲೋಕ ಏನಂತಂದ್ರೆ ನಾಹಂ ಕರ್ತ ಹರಿಕರ್ತ ಅಂತ. ನಾವೇನೇ ಕೆಲಸ ಮಾಡಿದ್ರು ಕೂಡ ಅದು ನಾವು ಮಾಡೋದಲ್ಲೇ ಅಲ್ಲ, ನಮ್ಮಲ್ಲಿ ಇದ್ದುಕೊಂಡು ಭಗವಂತ ಮಾಡಿಸೋದು. ಅದರಿಂದಾಗಿ ಏನೇ ಮಾಡಿದ್ರು ಕೂಡ ಹೇಗೆ ತಪ್ಪು ಮಾಡಿದ್ರೆ ಅದು ಭಗವಂತನ ಇಚ್ಛೆ ಅಂತ ಹೇಳ್ತೀವೋ, ನಾವು ಒಳ್ಳೆಯದನ್ನು ಮಾಡಿದ್ರು ಕೂಡ ಅದು ಕೂಡ ಭಗವಂತನ ಇಚ್ಛೆ ಅಂತಾನೆ ಹೇಳ್ಬೇಕು. ನಾವು ನಾನು ಮಾಡಿದೆ ಅಂತ ಅನ್ಬಾರ್ದು. ಅದರಿಂದಾಗಿ ಈ ರೀತಿಯಾದಂತಹ ವಿಪರೀತ ಜ್ಞಾನ ಇವೆಲ್ಲವೂ ಕೂಡ ಆ ಸಂಸಾರ ಸಾಗರದಲ್ಲಿರುವಂತಹ ಬುರುಗು. ಅದು ಅನೇಕ ರೀತಿಯಾದಂತಹ ಬುರುಗು. ಈ ರೀತಿಯಾಗಿ ಆ ಸಂಸಾರ ಸಾಗರ ಇದೆ. ಇಂತಹ ಸಂಸಾರ ಸಾಗರವನ್ನ ದಾಟಬೇಕು. ಆ ಸಂಸಾರ ಸಾಗರವನ್ನು ದಾಟಬೇಕು ಅಂತಾದ್ರೆ ಅದಕ್ಕೆ ಯಾರು ಬೇಕು? ಗುರುಗಳು ಬೇಕು. ಅದರಿಂದಾಗಿ ಅದನ್ನೇ ಹೇಳ್ತಾ ಇದ್ದಾರೆ, ಈ ರೀತಿಯಾದಂತಹ ಸಂಸಾರ ಸಾಗರದಿಂದಾಗಿ ನಮ್ಮನ್ನ ಪಾರ ಮಾಡಬೇಕು ಎಂಬುದಾಗಿ ಅಪ್ಪಣ್ಣಾಚಾರ್ಯರು ರಾಯರಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ರಾಘವೇಂದ್ರ ಗುರುಸ್ತೋತ್ರಂ ಯತ್ಪಡೇತ್ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿ ರೋಗಾಣ ನಿವೃತ್ತಿ ಸ್ವರಯಾ ಭವೇತ್ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾದ್ ಎಡ ಮುಖೋಪಿ ವಾಕ್ಪತಿ ಪೂರ್ಣ ಸಂಪತ್ತಿ ಸ್ತೋತ್ರಸ್ಯ ಅಸ್ತೆ ಜಪಾದ್ ಭವೇತ್ ಅಂತ. ಏನು ರಾಘವೇಂದ್ರ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ಏನು ಫಲ ಅಂತಂದ್ರೆ ತಸ್ಯ ಕುಷ್ಠಾದಿ ರೋಗಾಣ, ಅವನಿಗೆ ಯಾವುದೇ ರೀತಿಯಾದಂತಹ ರೋಗ ಇರಲಿ ಅವೆಲ್ಲವೂ ಕೂಡ ಪರಿಹಾರ ಆಗತ್ತೆ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್, ಅವನು ಅಂಧನಾಗಿದ್ದರೂ ಕೂಡ ಅವನಿಗೆ ದಿವ್ಯ ದೃಷ್ಟಿ ಬರುತ್ತಂತೆ. ಸ್ವಲ್ಪ ದಿನಗಳ ಹಿಂದೆನೆ ಅಪ್ಪ ಅವರ ಆರಾಧನೆ ಆಯ್ತು ಇಬ್ಬರಾಮಪುರ. ಅಪ್ಪ ಅವರ ಚರಿತ್ರೆಯಲ್ಲಿ ಕೇಳಬೇಕಾದ್ರೆ ಒಂದು ಕತೆ ಬರುತ್ತೆ. ಏನಂತಂದ್ರೆ ಒಬ್ಬ ಭಕ್ತ, ಅವನು ಹುಟ್ಟಿದಾಗಿಂದಲೂ ಕೂಡ ಕುರುಡನೇ. ಅವನು ಆದ್ರೆ ಅವನಿಗೆ ಏನೋ ಒಂದು ಈ ರೀತಿಯಾಗಿ ರಾಘವೇಂದ್ರ ಸ್ತೋತ್ರ ಕೇಳಿದ್ದಾನೆ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾದ್ ಎಡಮೋ ಕೋಪಿ ವಾಕ್ಪತಿ ಕೇಳಿದ್ದಾನೆ. ಅವನಿಗೆ ನಾನು ರಾಯರನ್ನು ಸ್ತೋತ್ರ ಮಾಡಿದರೆ ನನಗೆ ಕಣ್ಣು ಬರುತ್ತೆ ಅಂತ ಅವನಿಗೆ ಅದ್ರ ಮೇಲೆ ರಾಯರ ಮೇಲೆ ಅಚಲವಾದಂತಹ ಭಕ್ತಿ, ರಾಯರು ನನಗೆ ಕಣ್ಣು ಕೊಡುತ್ತಾರೆ ಅಂತ. ಅದರಿಂದಾಗಿ ಪ್ರತಿನಿತ್ಯವೂ ಕೂಡ ಅವನು ಏನು ಮಾಡ್ತಿದ್ದ? ಮಂತ್ರಾಲಯದಲ್ಲಿ ರಾಯರ ಸೇವೆಯನ್ನು ಮಾಡ್ತಿದ್ದ, ರಾಘವೇಂದ್ರ ಸ್ತೋತ್ರ ಪಾರಾಯಣವನ್ನು ಮಾಡ್ತಿದ್ದ. ಒಮ್ಮೆ ಅಪ್ಪ ಅವರು ಬಂದಿದ್ದಾರಂತೆ, ನೋಡಿದ್ದಾರೆ ಅವನು ಸ್ತೋತ್ರ ಮಾಡ್ತಾ ಇದ್ದಾನೆ. ರಾಯರನ್ನ ಕೇಳಿದ್ದಾರೆ ಏನಾಗಬೇಕಾಗಿದೆ ಅಂತ ಕೇಳಿದಾಗ ಅದಕ್ಕೆ ಅವನು ಹೇಳಿದಂತೆ, ಸ್ವಾಮಿ ನಾನು ಹುಟ್ಟಿದಾಗಿಂದಲೂ ಕೂಡ ಕುರುಡ, ಈ ಜಗತ್ತು ಹೇಗಿದೆಯೋ ನನಗೆ ಗೊತ್ತೇ ಇಲ್ಲ, ಬರೀ ಕೇಳಿ ತಿಳ್ಕೊಂಡಿದ್ದೇನೆ ಅಷ್ಟೇ. ನಾನು ಈ ಜಗತ್ತು ಹೇಗಿದೆ ಏನೂ ಗೊತ್ತಿಲ್ಲ, ಅದರಿಂದಾಗಿ ನನಗೆ ಕಣ್ಣು ಬೇಕಾಗಿದೆ ಅಂತ ಹೇಳಿದಾಗ ಅದಕ್ಕೆ ಅಪ್ಪ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಏನು ಕುರುಡನಿದ್ದಾನೆ ಅವನ ಮೇಲೆ ಅವರು ತನ್ನ ಕೈಯನ್ನು ಇಡ್ತಾ ಇದ್ದಾರಂತೆ. ತನ್ನ ಕೈಯನ್ನಿಟ್ಟಾಗ ಅವನಿಗೆ ಆ ರಾಯರ ಬೃಂದಾವನದಲ್ಲಿರುವಂತಹ ರಾಯರ ದರ್ಶನವಾಗ್ತಾ ಇದೆ. ನಾವೇನು ರಾಯರ ಬಗ್ಗೆ ಸ್ತೋತ್ರವನ್ನು ಮಾಡ್ತಾವೆ, ಎದ್ದು ಬರುತ್ತಾರೆ ನೋಡಿ ಅಂತ ಹೇಳಿದಾಗ ಹೇಳ್ಬೇಕಾದ್ರೆ ಏನು ದಾಸರು ವರ್ಣನೆ ಮಾಡುತ್ತಾರೆ ರಾಯರ ಬಗ್ಗೆ. ಏನು ಆ ಜಪದ ಮಣಿ ಏನಿದೆ, ಅವರ ಕೈಯಲ್ಲಿ ಕಮಂಡಲು ಏನಿದೆ, ಅವರ ಮುಖ ಹೇಗಿದೆ ಅಂತೇಳಿ ಏನು ವರ್ಣನೆ ಮಾಡ್ತಾರೋ ಆ ರಾಯರನ್ನ ಅವನು ತನ್ನ ಕಣ್ಣಾರೆ ನೋಡ್ತಾ ಇದ್ದಾನೆ. ಇಷ್ಟುವರೆಗೂ ಜಗತ್ತಿನಲ್ಲಿ ಏನಿದೆಯೋ ನೋಡಿದಿರೋನು ಅಪ್ಪವರು ಅವನು ತಲೆ ಮೇಲೆ ಕೈ ಇಟ್ಟು ಕೂಡಲೇ ಆ ರಾಯರ ಬೃಂದಾವನದಲ್ಲಿರುವಂತಹ ರಾಯರ ದರ್ಶನ ಅವನಿಗೆ ಆಗ್ತಾ ಇದೆ. ಅಪ್ಪವರು ಅವನಿಗೆ ಯಾರೋ ಒಬ್ಬ ಪವಾಡ ಪುರುಷ, ಒಬ್ಬ ವಿಭೂತಿ ರೂಪವುಳ್ಳಂತಹ ಕಾಂತಿಯುಕ್ತನಾದಂತಹ ಒಬ್ಬ ವ್ಯಕ್ತಿ ಅಂತ ಕಾಣ್ತಾ ಇದ್ದಾನೆ. ಅದರಿಂದಾಗಿ ಅವನು ಇಷ್ಟು ದಿವಸ ಏನು ಕಣ್ಣು ಬೇಕಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೋ ಅಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ ಅಪ್ಪವರಿಗೆ, ಸಾಕು ನನಗಿನ ಕಣ್ಣು ಬೇಡ ಅಂತ ಹೇಳ್ತಾ ಇದ್ದಾನಂತೆ. ಯಾಕೆಂತಂದ್ರೆ ಈ ಕಣ್ಣುಗಳಿಂದಾಗಿ ನಾನು ಏನು ಮಾಡಿದೆ? ರಾಯರ ರೂಪವನ್ನು ನೋಡಿದ್ದೇನೆ, ನಿಮ್ಮಂತಹ ವಿಭೂತಿ ಪುರುಷರ ರೂಪವನ್ನು ನೋಡಿದ್ದೇನೆ. ಇಂತಹ ಕಣ್ಣಿನಿಂದಾಗಿ ಈ ಜಗತ್ತನ್ನು ನೋಡುವಂಥದ್ದು ನನ್ಗೆ ಬೇಕಾಗಿಲ್ಲ. ಅದರಿಂದಾಗಿ ಅಲ್ಲಿ ಅಪ್ಪ ಅವರು ಏನು ಮಾಡಿದ್ರು ಅಂತಂದ್ರೆ ಅವನಿಗೆ ಈ ಐಂದ್ರಿಕವಾದಂತಹ ನಮ್ಗೆ ಕಾಣಿಸುವಂತಹ ಕಣ್ಣನ್ನು ಕೊಟ್ಟಿದ್ದಲ್ಲ. ಆ ಧೃತರಾಷ್ಟ್ರನಿಗೆ ವಿಶ್ವರೂಪ ದರ್ಶನ ಆಗತ್ತೆ. ಧೃತರಾಷ್ಟ್ರನು ಅಷ್ಟೇ ಹುಟ್ಟು ಕುರುಡ, ಅವನಿಗೆ ಹೇಗೆ ವಿಶ್ವರೂಪ ದರ್ಶನ ಆಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಭಗವಂತ ಅಲ್ಲಿ ಅರ್ಜುನಿಗೆ ಹೇಳ್ಬೇಕಾದ್ರೆ ದಿವ್ಯಂ ದದಾಮಿತೆ ಚಕ್ಷು ಅಂತೇನೆ ಹೇಳ್ತಾನೆ ಭಗವಂತ ವಿಶ್ವರೂಪ ದರ್ಶನವನ್ನು ಮಾಡಿಸಬೇಕಾದ್ರೆ. ಅದೇ ರೀತಿಯಾಗಿ ಧೃತರಾಷ್ಟ್ರನಿಗೂ ಕೂಡ ಅವನಿಗೆ ಕಣ್ಣೇ ಇರಲಿಲ್ಲ, ಅವನು ಒಳ ಕಣ್ಣಿನಿಂದಾಗಿ ಅವನಿಗೆ ಭಗವದ್ ರೂಪವನ್ನು ತೋರಿಸಿದ್ದು. ಅದೇ ರೀತಿಯಾಗಿ ಅಪ್ಪವರು ಕೂಡ ಅವನ ಒಳಕಣ್ಣು, ಅವನ ಮೂಲ ಸ್ವರೂಪದಲ್ಲಿರುವಂತಹ ಏನು ಒಳಕಣ್ಣಿದೆ ಅದರಿಂದಾಗಿ ರಾಯರ ದರ್ಶನವನ್ನು ಮಾಡುವಂತೆ ಅಪ್ಪವರು ಅವನ ಮೇಲೆ ಆಶೀರ್ವಾದವನ್ನು ಮಾಡ್ತಾರೆ. ಇದು ರಾಯರ ಭಕ್ತರು. ಅಪ್ಪವ್ರ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರ ಅಂತಂದ್ರೆ ರಾಘವೇಂದ್ರ ಚಿತ್ತಗ್ಧಂ ಅಂತ. ರಾಯರ ಮನಸ್ಸಿನಲ್ಲಿ ಏನಿದೆ ಅದೆಲ್ಲವನ್ನೂ ತಿಳಿದವರು ಆಗಿದ್ರು ಅಪ್ಪವರು ಅಂತೇಳಿ. ಅದರಿಂದಾಗಿ ರಾಯರ ಭಕ್ತರಾದಂತ ಅಪ್ಪವರಿಗೆ ಆ ಶಕ್ತಿ ಇರಬೇಕಾದ್ರೆ ಇನ್ನು ರಾಯರಿಗೆ ಆ ಶಕ್ತಿ ಇದೆಯಾ
ಅಂತ ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದಾಗಿ ಅದನ್ನೇ ಹೇಳ್ತಾ ಇದ್ದಾರೆ, ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್, ಅಂಧನೂ ಕೂಡ ಅವನಿಗೆ ದಿವ್ಯ ದೃಷ್ಟಿ ಬರುತ್ತೆ. ಏಳಮೂಕೋಪಿ ವಾಕ್ಪತಿ, ಏಳಮೂಕ ಅಂತಂದ್ರೆ ಹಿಂದೆ ಹೇಳದಂತೆ ಏಳಮೂಕ ಹುಟ್ಟುತ್ತಾನೆ ಅವನು ಮೂಕ, ಅಂತವನಿಗೂ ಕೂಡ ಮಾತು ಬರುವಂತೆ ಮಾಡ್ತಾರೆ ರಾಯರು. ಒಮ್ಮೆ ಹೀಗೆ ಮಂತ್ರಾಲಯದಲ್ಲಿ ಒಬ್ಬ ಭಕ್ತ, ಅವನು ಸ್ಪಷ್ಟವಾಗಿ ಮಾತು ಬರ್ತಿರ್ಲಿಲ್ಲ, ತೊದಲ್ತಿದ್ದ. ಅವನು ಒಂದು ಶ್ಲೋಕ ಹೇಳಬೇಕು ಅಂತಂದ್ರೆ ಪುಪ್ಪು ಪುಪ್ಪು ಪೂಜ್ಯಾಯ ರಾಘವೇಂದ್ರ ಅಣ್ಣಕ್ಕೂ ಬರ್ತಿಲ್ಲ, ಅವನು ಪುಪ್ಪು ಪುಪ್ಪು ಅಂತಿದ್ದ. ಅವನು ಅಷ್ಟು ತೊದಲ್ತಿದ್ದ. ಅವನು ಆ ಒಂದು ಕಾರಣದಿಂದಾಗಿ, ಆ ತೊದಲುವಿಕೆಯಿಂದಾಗಿ ಅವನಿಗೆ ಎಲ್ಲೂ ಕೂಡ ಕೆಲಸನೇ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅವನು ಏನು ಮಾಡಿದ, ಮಂತ್ರಾಲಯಕ್ಕೆ ಬಂದು ದಿವಸ ರಾಘವೇಂದ್ರ ಸ್ತೋತ್ರ ಪಾರಾಯಣ ಮಾಡೋದು, ರಾಯರ ಮುಂದೆ ಕೂಡುವುದು, ರಾಘವೇಂದ್ರ ಸ್ತೋತ್ರ ಪಾರಾಯಣವನ್ನು ಮಾಡೋದು. ಅವನು ತಪ್ಪು ಅದು ತೊದಲು ಬೇರೆ, ತಪ್ಪು ಸ್ತೋತ್ರ ಮಾಡ್ತಾ ಇದ್ದ. 4-5 ಜನ ಯಾರೋ ವಿದ್ವಾಂಸರು ನೋಡಿದ್ರು, ಆದ್ರೆ ಅವ್ರೇನು ಮಾತಾಡ್ಲಿಲ್ಲ. ಹೋಗಿ ಅರ್ಚಕರಿಗೆ ಹೇಳಿದ್ರು, ಏನಂತಂದ್ರೆ, ಅಲ್ಲ ಅವ್ನು ಅಷ್ಟು ತಪ್ಪು ಸ್ತೋತ್ರ ಮಾಡ್ತಾ ಇದ್ದಾನೆ, ನೀವಾದ್ರೂ ಅವನಿಗೆ ಬುದ್ಧಿ ಹೇಳಬಾರ್ದ ಅಂತ. ಅರ್ಚಕರು ಅಷ್ಟು ದಿವಸ ಸುಮ್ಮನೆ ಇದ್ದವ್ರು ಅವ್ರಿಗೂ ಅನಿಸ್ತು, ಹೌದು ಅವ್ನು ತಪ್ಪು ಮಾಡ್ತಿದ್ದಾನೆ, ಅದು ಕೇಳೋರ್ಗೆಲ್ಲ ಏನೋ ಅದು ಹಿಂಸೆ. ಅದರಿಂದಾಗಿ ಅವನನ್ನ ಅವತ್ತಿನ ದಿವಸ ಅರ್ಚಕರು ಏನ್ ಮಾಡಿದ್ರು ಅಂತ ಬೈದು ಕಳಿಸ್ಬಿಟ್ರಂತ. ಅವನ್ನ ಅವತ್ತಿನ ದಿವಸ ರಾತ್ರಿ ಮಲ್ಕೊಂಡಿದ್ದಾರೆ ಅರ್ಚಕರು. ಅವ್ರ ಕನಸಲ್ಲಿ ರಾಯರು ಕೈಯಲ್ಲಿ ಚಾಟಿ ಹಿಡಿದು ಬಂದಿದ್ದಾರಂತೆ, ಕೈಯಲ್ಲಿ ಬಂದು ಬೈತಾ ಇದ್ದಾರಂತೆ ಅರ್ಚಕರನ್ನ. ಅವನು ಪ್ರತಿನಿತ್ಯ ಸ್ತೋತ್ರ ಮಾಡ್ತಾ ಇದ್ದಾನೆ, ಯಾಕೆ ಎಬ್ಬಿಸಿ ಕಳಿಸಿದಿ? ಅವ್ರು ಹೇಳ್ತಾ ಇದ್ದಾರೆ, ಅಲ್ಲ ಸ್ವಾಮಿ, ಅವನು ತಪ್ಪು ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ದಾನೆ, ಅದರಿಂದಾಗಿ ಅರ್ಥಕ್ಕಿಂತ ಅನರ್ಥವೇ ಜಾಸ್ತಿ. ಅಂತ ಆ ಸ್ತೋತ್ರ ಪಾರಾಯಣ ಮಾಡಿದ್ರಿ ಏನು, ಅದರಿಂದಾಗಿ ಎದ್ದು ಕಳಿಸಿದೆ ಅಂತ ಹೇಳಿದ್ರಂತೆ. ಅದಕ್ಕೆ ರಾಯರು ಹೇಳಿದ್ರಂತೆ, ಬೃಂದಾವನದಲ್ಲಿ ಕೇಳ್ತಿರೋ ನನಗೆ ಹಿಂಸೆ ಆಗ್ಲಿಲ್ಲ, ಅವನು ಸ್ತೋತ್ರ ಮಾಡ್ತಿರೋದು ನನಗೆ ಸ್ತೋತ್ರ ಮಾಡಬೇಕಾದ್ರೆ ಅವ್ನು ತಪ್ಪು ಸ್ತೋತ್ರ ಮಾಡ್ತಾ ಇದ್ದರೂ ಕೂಡ ನನಗೆ ಹಿಂಸೆ ಆಗ್ಲಿಲ್ಲ. ಅದು ನಾನು ಕೇಳಿ ಸುಮ್ಮನೆ ಇರಬೇಕಾದ್ರೆ ನಿನಗೇನಾಗ್ಬೇಕಾಗಿದೆ ಅಂತ ರಾಯರು ಬೈದರಂತೆ. ಅದರಿಂದಾಗಿ ಇದರ ಅರ್ಥ ತಪ್ಪು ಸ್ತೋತ್ರ ಮಾಡ್ರಿ ಅಂತ ಅರ್ಥ ಅಲ್ಲ. ಅಂದ್ರೆ ರಾಯರು ಎಂತವರಿಗೂ ಕೂಡ, ಯಾಕಂದ್ರೆ ಅವ್ನಿಗೆ ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ಆ ಒಂದು ಕಾರಣದಿಂದಾಗಿ ಅವನು ಆ ರೀತಿಯ ತಪ್ಪು ಸ್ತೋತ್ರ ಪಾರಾಯಣ ಮಾಡಿದರು. ರಾಯರು ಅವನಿಗೆ ಆಶೀರ್ವಾದ ಮಾಡಿ ಅವನಿಗೆ ಏನು ಮಾಡಿದ್ರು, ಒಳ್ಳೆಯ ಮಾತು ಬರುವಂತೆ ಮಾಡಿದರು. ಅದರಿಂದಾಗಿ ಈ ರೀತಿಯಾಗಿ ರಾಘವೇಂದ್ರ ಸ್ತೋತ್ರ ಪಾರಾಯಣ ಮಾಡಿದರೆ, ಹಿಂದಿನ ಕಾಲದಲ್ಲಿ ಸಣ್ಣ ಮಕ್ಕಳಿಗೆ ಮೊದಲಿಗೆ ಮನೆಯಲ್ಲಿ ಇರಬೇಕಾದ್ರೆ ವೆಂಕಟೇಶ ಸ್ತೋತ್ರ, ರಾಘವೇಂದ್ರ ಸ್ತೋತ್ರ ಯಾಕೆ ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿ ಯಾಕೆ ಹೇಳ್ಕೊಡ್ತಿದ್ರು ಅಂತಂದ್ರೆ ಇದೇ ಕಾರಣಕ್ಕೆ. ಯಾಕೆ? ಏಡಮೋಕೋಪಿ ವಾಕ್ಪತಿ. ರಾಯರು ಸಣ್ಣ ಮಕ್ಕಳು ಆಗಿನ್ನೂ ಅಕ್ಷರಗಳನ್ನು ಕಲಿತಾ ಇರ್ತಾರೆ. ಆ ಸಮಯದಲ್ಲಿ ಆ ಮಕ್ಕಳು ಈ ರೀತಿಯಾಗಿ ಸ್ತೋತ್ರವನ್ನು ಮಾತಾಡಿದರೆ, ಸ್ತೋತ್ರವನ್ನು ಪಾರಾಯಣ ಮಾಡಿದರೆ, ಅದರಿಂದಾಗಿ ಅವರು ಮುಂದೆ ಅವರಿಗೆ ಒಳ್ಳೆಯ ಜ್ಞಾನ ಬರುವಂತಹ ಸಾಧ್ಯತೆಗಳಿವೆ. ಒಳ್ಳೆಯ ತತ್ವಜ್ಞಾನ ಬರ್ಬೋದು, ಅಥವಾ ಅವರು ಮುಂದೆ ಯಾವ ಒಂದು ದಾರಿಯಲ್ಲಿ ಹೋಗಬೇಕೋ ಅದು ಸುಗಮವಾಗುವಂತಹ ಅವಕಾಶ ಇರುತ್ತೆ. ಅದರಿಂದಾಗಿ ಮೊದಲು ಪ್ರತಿನಿತ್ಯವೂ ಕೂಡ ಯಾವುದೇ ಮನೆಯಲ್ಲೂ ಕೂಡ ನೋಡಿದರೆ ಮಕ್ಕಳಿಗೆ ಹೇಳ್ಕೊಡುವಂತಹ 2 ಸ್ತೋತ್ರ, ಒಂದು ರಾಘವೇಂದ್ರ ಸ್ತೋತ್ರ, ಒಂದ ವೆಂಕಟೇಶ ಸ್ತೋತ್ರ, 2 ಸ್ತೋತ್ರವನ್ನು ಎಲ್ಲರೂ ಹೇಳ್ಕೊಡ್ತಾ ಇದ್ರು. ಏನೂ ಬರಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಪೂಜ್ಯಾಯ ರಾಘವೇಂದ್ರಾಯ ಎಂಬಂತ ಶ್ಲೋಕವನ್ನಾದ್ರೂ ಕೂಡ ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ಯಾಕೆ ಅಂತಂದ್ರೆ ರಾಯರಲ್ಲಿ ಏಡಮೋಕೋಪಿ ವಾಕ್ಪತಿ, ಎಂತಹ ಮೂಕ ವ್ಯಕ್ತಿಗೂ ಕೂಡ ಮಾತು ಕೊಡುವಂತಹ ಸಾಮರ್ಥ್ಯ ಅದು ರಾಯರಲ್ಲಿತ್ತು. ಆ ಮಕ್ಕಳು ಸಣ್ಣ ವಯಸ್ಸಿನಲ್ಲಿ ಆಗಿನ ಅಕ್ಷರವನ್ನು ಅವ್ರು ಕಲಿತಾ ಇರ್ತಾರೆ. ಅವರಿಗೆ ರಾಯರ ಅನುಗ್ರಹ ವಿಶೇಷವಾಗಿ ಆಗಬೇಕು ಅಂತ ಒಂದು ಕಾರಣದಿಂದಾಗಿ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು, ಆ ರಾಯರ ಸ್ತೋತ್ರವನ್ನ ಹೇಳ್ಕೊಡ್ತಾ ಇದ್ರು. ಈ ರೀತಿಯಾಗಿ ಸ್ತೋತ್ರ ಮಾಡುತ್ತಾ ಮುಂದೆ ಹೇಳ್ತಾ ಇದ್ದಾರೆ, ಏನಂತಂದ್ರೆ, ಯದ್ಬೃಂದಾವನ ಮಾಸಾದ್ಯ ಪಂಗು ಕಂಜೋಪಿ ವಾಜನ ಸ್ತೋತ್ರೇ ನಾನೇನು ಯಕ್ಕುರಿಯಾತ್ ಪ್ರದಕ್ಷಿಣ ನಮಸ್ಕೃತಿ ಸುಜಂಗಾಲೋ ಭವೇದೇವ ಗುರುರಾಜ ಪ್ರಸಾದತಃ. ಈ ರೀತಿಯಾಗಿ ಈ ರಾಘವೇಂದ್ರ ಸ್ತೋತ್ರವನ್ನ ಪಾರಾಯಣ ಮಾಡುತ್ತಾ ಪ್ರದಕ್ಷಿಣ ನಮಸ್ಕಾರ ಮಾಡಿದ್ರೂ ಕೂಡ ಜಂಗಾಲ, ಯಾರಿಗೆ ನಡಿಲಿಕ್ಕೆ ಬರುವುದಿಲ್ಲವೋ ಅವನು ಕೂಡ ನಡೆಯುವಂತೆ ಆಗ್ತಾನೆ. ಅದರಿಂದಾಗಿ ಈ ರೀತಿಯಾಗಿ ರಾಘವೇಂದ್ರ ಸ್ತೋತ್ರ ಪಾರಾಯಣವನ್ನು ಮಾಡಬೇಕು. ವಿಶೇಷವಾಗಿ ಪ್ರತಿನಿತ್ಯವೂ ಕೂಡ ರಾಯರ ಸ್ತೋತ್ರವನ್ನ 3 ಕಾಲದಲ್ಲಿ ಮಾಡಲೇಬೇಕು. ಕೆಲವು ವಿಶೇಷಗಳ ದಿನಗಳಿವೆ. ಅದು ಯಾವುದು ವಿಶೇಷ ದಿನಗಳು ತಿಳಿಸ್ತಾ ಇದ್ದಾರೆ. ಸೋಮ ಸೂರ್ಯೋ ಪರಾಗೇಚ ಪುಷ್ಯಾರ್ಕಾದಿ ಸಮಾಗಮೆ ಯೋನುತ್ತಮಿದಂ ಸ್ತೋತ್ರಂ ಅಷ್ಟೋತ್ತರ ಶತಂ ಜಪೇತ್. ಪುಷ್ಯಾರ್ಕ ಯೋಗ, ರವಿವಾರ ದಿವಸ ಪುಷ್ಯ ನಕ್ಷತ್ರ ಬಂದಿರುತ್ತದೆ, ಪುಷ್ಯಾರ್ಕ ಯೋಗ. ಗುರು ಪುಷ್ಯ ಯೋಗ, ಗುರುವಾರ ದಿವಸ ಪುಷ್ಯ ನಕ್ಷತ್ರ ಬಂದಿರುತ್ತೆ. ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ತೋತ್ರ ಪಾರಾಯಣವನ್ನು ಮಾಡಬೇಕಂತೆ. ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ಭೂತ ಪ್ರೇತ ಪಿಶಾಚಾದಿ ಪೀಡಾತಸ್ತನ ಜಾಯತೆ. ಅವನಿಗೆ ಯಾವತ್ತೂ ಕೂಡ ಜನ್ಮದಲ್ಲಿ ಭೂತ ಪ್ರೇತಗಳ ಕಾಟ ಎಂಬುದೇ ಇರುವುದಿಲ್ಲ ಅಂತ. ಇಷ್ಟು ಆ ರಾಯರ ಸ್ತೋತ್ರದಲ್ಲಿ
ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಏತ ಸ್ತೋತ್ರಂ ಸಮುಚ್ಚಾರ್ಯ ಗುರೋರ್ ವೃಂದಾವನಾಂತಕ್ಕೆ ದೀಪ ಸಂಯೋಜನಾ ಜ್ಞಾನಂ ಪುತ್ರ ಲಾಭೋ ಭವೇ ಧ್ರುವಂ. ಈ ಸ್ತೋತ್ರವನ್ನು ಹೇಳುತ್ತಾ ನಾವು ರಾಯರ ಮುಂದೆ ದೀಪವನ್ನು ಹಚ್ಚಿದೀವಿ ಅಂತ ಆದ್ರೆ ಏನಾಗತ್ತೆ? ದೀಪ ಸಂಯೋಜನಾ ಜ್ಞಾನಂ, ಜ್ಞಾನ ಬರುತ್ತೆ, ಒಳ್ಳೆಯ ಜ್ಞಾನ, ತತ್ವಜ್ಞಾನ, ಭಗವಂತನ ವಿಷಯಕವಾದಂತಹ ಭಕ್ತಿ ಅದರಿಂದಾಗಿ ಬರುತ್ತೆ. ಪುತ್ರ ಲಾಭ, ಒಳ್ಳೆಯ ಮಕ್ಕಳು ಆ ಭಗವಂತ ರಾಯರ ಮುಂದೆ ದೀಪವನ್ನು ಹಚ್ಚೋದ್ರಿಂದಾಗಿ ನಮಗೆ ಒಳ್ಳೆಯ ಸಂತಾನ ಪ್ರಾಪ್ತಿ ಎಂಬುದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಪರವಾದಿಜೋ ದಿವ್ಯ ಜ್ಞಾನ ಭಕ್ತಾದಿವರ್ಧನಂ ಸರ್ವಾಭಿಷ್ಟ ಪ್ರವೃತ್ತಿ ಸ್ಯಾತ್ ನಾತ್ರ ಕಾರ್ಯ ವಿಚಾರಣ ರಾಜ ಚೋರ ಮಹಾವ್ಯಾಘ್ರ ಸರ್ಪ ನಕ್ರಾದಿ ಪೀಡನಂ ನಜಾಯಿತಿಯ ಸ್ತೋತ್ರಸ್ಯ ಪ್ರಭಾವಾತ್ ನಾತ್ರ ಸಂಶಯ. ರೀತಿಯಾಗಿ ರಾಘವೇಂದ್ರ ಸ್ತೋತ್ರವನ್ನು ನಾವು ಪಾರಾಯಣ ಮಾಡಿದೀವಿ ಅಂತ ಆದ್ರೆ ಯಾವ ರೀತಿಯಾದಂತಹ ಪೀಡೆಗಳು, ರಾಜರು ಚೋರರು ಯಾರ ಪೀಡೆಯೂ ಕೂಡ ನಮಗೆ ಜನ್ಮದಲ್ಲಿ ಯಾವತ್ತೂ ಕೂಡ ಆಗುವುದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಮುಂದೆ ಯೋ ಭಕ್ತ್ಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ವರಂ ಯಪ್ಪಡೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನೈ ಭವೇ ತಸ್ಯ ಅಸುಖಂ ಕಿಂಚನ ಕಿಂತಿಷ್ಟಾರ್ಥ ಸಮುದ್ಧರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ ದಿಗ್ವಿದಿತ ವಿಭೂತಿರತಲ ಸಾಕ್ಷಿ ಹಯಾಸ್ಯೋತ್ರಹಿ ಅಂತ. ಯಾರು ಈ ರಾಘವೇಂದ್ರ ಸ್ತೋತ್ರವನ್ನ ಪಾರಾಯಣವನ್ನು ಮಾಡ್ತಾರೋ, ಯಾರು ಈ ಸ್ತೋತ್ರವನ್ನು ಮಾಡಬೇಕಾದರೆ ರಾಯರ ಪಾದಗಳನ್ನು ಯಾರು ಸ್ಮರಣೆಯನ್ನು ಮಾಡ್ತಾನೋ ಅಂತವನಿಗೆ ನಹಿ ಭವೇ ತಸ್ಯ ಅಸುಖಂ ಕಿಂಚನ, ಒಂದು ಎಳ್ಳು ಕಾಲಷ್ಟು ಕೂಡ ಅವನಿಗೆ ಅಸುಖ ಎಂಬುದು ಆಗುವುದಿಲ್ಲ, ದುಃಖ ಎಂಬುದು ಆಗುವುದಿಲ್ಲ. ಕಿಂತು ಇಷ್ಟಾರ್ಥ ಸಮೃದ್ಧಿರೇವ ಸ್ಯಾತ್, ಅವನಿಗೆ ಏನು ಇಷ್ಟಾರ್ಥ ಇದೆ ಆ ಇಷ್ಟಾರ್ಥ ಸಮೃದ್ಧಿಯೇ ಆಗುತ್ತೆ. ಕಮಲಾನಾಥ ಪ್ರಸಾದೋದಯಾತ್, ಯಾಕೆ? ಆ ರಾಯರ ಮೇಲೆ ವಿಶೇಷವಾಗಿ ರಾಯರ ಬೃಂದಾವನದಲ್ಲಿ ಭಗವಂತನ ಸನ್ನಿಧಾನ ಇದೆ, ಆ ಭಗವಂತನ ಸನ್ನಿಧಾನ ಇದೆ. ಅದರಿಂದಾಗಿ ರಾಯರು ಆ ಭಗವಂತನಲ್ಲಿ ತಮ್ಮ ಭಕ್ತರಕ್ಕೋಸ್ಕರವಾಗಿ ರಾಯರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದರಿಂದಾಗಿ ರಾಯರು ಕೊಡ್ತಿದ್ದಾರೆ ಅಂತಂದ್ರೆ ಭಗವಂತನಿಂದಲೇ ಕೊಡ್ಲಿಕ್ಕೆ ಸಾಧ್ಯ. ಯಾಕೆಂತಂದ್ರೆ ಇಷ್ಟೆಲ್ಲಾ ಶಕ್ತಿ ಇರೋದು ಯಾರಿಗೆ ಅಂತಂದ್ರೆ ಅದು ಭಗವಂತನಿಗೆ ಮಾತ್ರ, ಬೇರೆ ಯಾರಿಗೂ ಕೂಡ ಶಕ್ತಿ ಇಲ್ಲ. ಬೇರೆಯವರು ಕೂಡ ಯಾಕೆ? ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕ. ನಮಗೆ ಈ ಸಂಸಾರ ಬರಬೇಕಂತಾದ್ರೂ ಭಗವಂತನೇ ಕಾರಣ, ಈ ಸಂಸಾರದಿಂದ ಬಿಡುಗಡೆ ಆಗ್ಬೇಕಂತಾದ್ರೂ ಕೂಡ ಅದಕ್ಕೆ ಭಗವಂತನೇ ಕಾರಣ. ಹಾಗಾದ್ರೆ ಬೇರೆ ಕಡೆ ಈ ರೀತಿಯಾಗೆಲ್ಲ ಸ್ತೋತ್ರ ಯಾಕೆ ಮಾಡುವುದು ಅಂತಂದ್ರೆ ಗುರುಗಳು. ಯಾಕೆಂತಂದ್ರೆ ನಾರಾಯಣ ಪಂಡಿತಾಚಾರ್ಯ ಅದನ್ನೇ ಹೇಳುದು, ಮುಕುಂದ ಭಕ್ತಿ ಗುರು ಭಕ್ತಿ ಜಾಯಿ. ಆ ಭಗವಂತನಲ್ಲಿ ಗುರುವಿನಲ್ಲಿ ಭಗವಂತನಲ್ಲಿ ಭಕ್ತಿ ಬರಬೇಕು ಅಂತ ಆದ್ರೆ ಮೊದಲು ನಾವು ಗುರುವಿನಲ್ಲಿ ಭಕ್ತಿ ಮಾಡಬೇಕು. ಗುರುಗಳಲ್ಲಿ ನಾವು ಭಕ್ತಿ ಮಾಡಿದರೆ ಆ ಗುರುಗಳು ನಮ್ಮ ಏನು ಅನಿಸಿಕೆ, ನಮ್ಮ ಆಶಯಗಳೇನಿವೆ ಅದನ್ನ ಅವರು ಏನು ಮಾಡ್ತಾರೆ ಅಂತಂದ್ರೆ ಅದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಆದ್ದರಿಂದಾಗಿ ಇಲ್ಲಿ ಗುರುಗಳೇ ಕೊಡುತ್ತಿದ್ದಾರೆ, ರಾಯರೇ ಕೊಡ್ತಾರೆ ಅಂತಂದ್ರೆ ರಾಯರು ತಾವಾಗಿ ಕೊಡೋದಲ್ಲ, ಈ ರೀತಿಯಾಗಿ ಭಕ್ತ ನನ್ನನ್ನು ಉಪಾಸನೆ ಮಾಡ್ತಾ ಇದ್ದಾನೆ ಅಂತೇಳಿ ಭಗವಂತನಲ್ಲಿ ಅದನ್ನ ಅವರು ನಿವೇದನೆಯನ್ನು ಮಾಡ್ತಾರೆ. ನಿವೇದನೆಯನ್ನು ಮಾಡಿ ಭಗವಂತ ಕೊಡುವಂತೆ ಮಾಡ್ತಾರೆ. ಅದರಿಂದಾಗಿ ಅದನ್ನೇ ಹೇಳಿದ್ದು ಕಮಲಾನಾಥ ಪ್ರಸಾದೋದಯಾತ್ ಅಂತ. ರಾಯರು ಕೊಡ್ತಾರೆ ಅಂತಂದ್ರೆ ರಾಯರು ಅದನ್ನ ಭಗವಂತನಲ್ಲಿ ಅದನ್ನು ನಿವೇದನೆಯನ್ನು ಮಾಡ್ತಾರೆ, ಭಗವಂತ ಇಷ್ಟನ್ನೆಲ್ಲವನ್ನೂ ಕೊಡ್ತಾನೆ. ಏನಪ್ಪ ಇಷ್ಟೆಲ್ಲ ಸಿದ್ಧ ಆಗಲಿಕ್ಕೆ ಏನು ಕಾರಣ, ಏನು ಪ್ರಮಾಣ ಅಂತಂದ್ರೆ ಸಾಕ್ಷಿ ಹಯಾಸ್ಯ ಅತ್ರಹಿ, ಸಾಕ್ಷಾತ್ ಹಯಗ್ರೀವ ದೇವರೇ ಇದಕ್ಕೆ ಪ್ರಮಾಣ. ಯಾಕೆ? ರಾಯರು ಪ್ರತಿನಿತ್ಯ ಪೂಜೆ ಮಾಡುತ್ತಿರುವಂತಹ ಪ್ರತಿಮೆ ಮೂಲರಾಮದೇವರ ಪ್ರತಿಮೆ, ಸಾಕ್ಷಾತ್ ಬ್ರಹ್ಮದೇವರ ಕರಾಚಿತರಾದಂತಹ ಮೂಲರಾಮದೇವರು. ಅಂತಹ ಮೂಲರಾಮದೇವರನ್ನ ಸಾಕ್ಷಿ ಅಂತ ಹೇಳ್ಬೋದಾಗಿತ್ತು. ಅಥವಾ ರಾಯರು ಅವರ ಕೃತಿಗಳಲ್ಲಿ ಹೆಚ್ಚಾಗಿ ಸ್ತೋತ್ರ ಮಾಡಿದ್ದು ಯಾರನ್ನ ಅಂತಂದ್ರೆ ಕೃಷ್ಣನನ್ನ. ಅವರ ಅಂಕಿತವೇ ಧೀರ ವೇಣುಗೋಪಾಲ ಅಂತ, ಕೃಷ್ಣನನ್ನೇ ಹೇಳ್ಬೋದಾಗಿತ್ತು ರಾಯರು. ವೇದವ್ಯಾಸ ದೇವರನ್ನೇ ಹೇಳ್ಬೋದಾಗಿತ್ತು ರಾಯರು. ಹಯಗ್ರೀವ ದೇವರನ್ನೇ ಯಾಕೆ ಹೇಳಿದರು ಅಂತಂದ್ರೆ, ನಾವು ಶ್ರೀನಿವಾಸ ಕಲ್ಯಾಣದ ಸಂದರ್ಭದಲ್ಲಿ ಕಥೆಯನ್ನು ಕೇಳ್ತೇವೆ. ಕುಬೇರ ಬಂದು ಆ ಶ್ರೀನಿವಾಸ ದೇವರಿಗೆ ಸಾಲವನ್ನು ಕೊಡಬೇಕು. ಸಾಲ ಕೊಡಬೇಕಾದ್ರೆ ಯಾರು ಇದಕ್ಕೆ ಸಾಕ್ಷಿ ಯಾರು ಅಂತ ಕೇಳಿದಾಗ ಏನು ಮಾಡಿದ ಅಲ್ಲಿ ಶ್ರೀನಿವಾಸ ದೇವರು ಅಂತಂದ್ರೆ, ಅಲ್ಲೇ ಹತ್ತಿರದಲ್ಲಿದ್ದಂತಹ ಬ್ರಹ್ಮದೇವರನ್ನ, ರುದ್ರದೇವರನ್ನ, ಅಲ್ಲೇ ಆ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವಂತಹ ಏನು ಮರ ಇದೆ ಅದನ್ನ ಸಾಕ್ಷಿಯನ್ನಾಗಿ ಹೇಳಿದ. ಯಾಕೆ ಅಂತಂದ್ರೆ ಸಮೀಪದಲ್ಲಿ ಅವರಿದ್ದರು. ಅದರಿಂದಾಗಿ ಯಾರನ್ನೋ ದೂರದಲ್ಲಿರೋರನ್ನ ಸಾಕ್ಷಿ ಅಂತ ಹೇಳೋದಲ್ಲ, ನಮ್ಮ ಹತ್ತಿರದಲ್ಲಿ ಯಾರಿರ್ತಾರೋ ಅವರನ್ನೇ ಸಾಕ್ಷಿಯನ್ನಾಗಿ ಹೇಳಬೇಕು. ಅದರಿಂದಾಗಿ ರಾಯರು ಏನು ಬೃಂದಾವನ ಪ್ರವೇಶವನ್ನು ಮಾಡಿದ್ದಾರೆ ಅದರ ಹತ್ತಿರದಲ್ಲೇ ಇರೋರು ಯಾರಂತಂದ್ರೆ ಹಯಗ್ರೀವ ದೇವರು. ಯಾಕೆ ಅಂತಂದ್ರೆ ಹುಣ್ಣಿಮೆ ದಿನ ಹಯಗ್ರೀವ ಜಯಂತಿ.
ಹುಣ್ಣಿಮೆ ದಿನ ಹೈಗ್ರೀವ ಜಯಂತಿ. ಅದರಿಂದಾಗಿ ರಾಯರು ರಾಮದೇವರ ಉಪಾಸಕರು, ಕೃಷ್ಣನನ್ನು ಉಪಾಸನೆ ಮಾಡ್ತಿದ್ರು ಹೌದು. ಆದ್ರೆ ಹತ್ತಿರದಲ್ಲಿ ಇರೋರು ಯಾರು ಅಂತಂದ್ರೆ ಹೈಗ್ರೀವ ದೇವರು. ಅದರಿಂದಾಗಿ ಅಂತ ಹೈಗ್ರೀವ ದೇವರನ್ನೇ ಈ ಸ್ತೋತ್ರಕ್ಕೆ ಯಾರಪ್ಪ ಸಾಕ್ಷಿ? ಈ ಸ್ತೋತ್ರಕ್ಕೆ ರಾಯರು ಈ ರೀತಿಯಾಗಿ ಸ್ತೋತ್ರ ಪಾರಾಯಣವನ್ನು ಮಾಡಿದ್ರೆ ರಾಯಿಷ್ಠನನ್ನು ಕೊಡ್ತಾರೆ. ಯಾರು ಸಾಕ್ಷಿ ಅಂತಂದ್ರೆ ಸಾಕ್ಷಿ ಹಯಾಸ್ತೋತ್ರ. ಈ ಹೈಗ್ರೀವ ದೇವರೇ ಸಾಕ್ಷಿ ಅಂತೇಳಿ ಅಪ್ಪಣ್ಣಾಚಾರ್ಯ ಹೇಳ್ತಿರೋದಲ್ಲ, ರಾಯರೇ ಹೇಳ್ತಿರೋ ಮಾತಿದು. ರಾಯರೇ ಹೇಳ್ತಿರುವಂತಹ ಮಾತಿದು, ಸಾಕ್ಷಿ ಹಯಾಸ್ತೋತ್ರ ಅಂತ. ಅದರಿಂದಾಗಿ ಈ ರೀತಿಯಾಗಿ ರಾಯರ ಸ್ತೋತ್ರವನ್ನ ಪಾರಾಯಣ ಮಾಡಿದರೆ ನಮಗೆ ಇಷ್ಟೆಲ್ಲ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ ಎಂಬಂತಹ ವಿಷಯದಲ್ಲಿ ಯಾರು ಪ್ರಮಾಣ? ಹೈಗ್ರೀವ ದೇವರು ಅಂತ ಹೇಳ್ತಿದ್ದಾರೆ. ಈ ರೀತಿಯಾಗಿ ರಾಘವೇಂದ್ರ ಸ್ತೋತ್ರ ಪ್ರತಿನಿತ್ಯವೂ ಕೂಡ ನಾವು ಪಾರಾಯಣ ಮಾಡಲೇಬೇಕು ಅಂತ. ಯಾಕೆ ಅಂತಂದ್ರೆ ನಾವು ಮಾಧ್ವರಿಗೆ 3 ಪ್ರತಿನಿತ್ಯ ನಾವು ಖಂಡಿತವಾಗಿ ನಾವು ಪಾರಾಯಣ ಮಾಡಲೇಬೇಕು ಅಂತ. ಯಾವುದು ಅಂತಂದ್ರೆ, ಒಂದು ವಾಯುಸ್ತುತಿ, 2ನೇದು ರಾಘವೇಂದ್ರ ಸ್ತೋತ್ರ, 3ನೇದು ವಿಜಯರಾಯರ ಕವಚ. ಯಾಕೆ 3ಅನ್ನು ಪಾರಾಯಣ ಮಾಡಬೇಕು ಅಂತಂದ್ರೆ, ಈಗಿನ ಕಾಲದಲ್ಲಿ ಇರುತ್ತೆ, ಇವ್ರ ಬಗ್ಗೆ ಬರೆದು ಕೊಡಪ್ಪ ಅಂತಂದ್ರೆ ಅವನ ಬಗ್ಗೆ ಏನೂ ಗೊತ್ತಿರಲ್ಲ ಅವನಿಗೆ. ಅವನು ಗೂಗಲಲ್ಲೋ ಎಲ್ಲೋ ಸರ್ಚ್ ಮಾಡಿಕೊಂಡು ಅವರನ್ನು ಬಂದು ಅವನು ಹೊಗಳ್ತಾನ. ಅವ್ರು ಈ ರೀತಿಯಾಗಿ ಮಾಡಿದ್ದಾರೆ, ಅವ್ರು ಮಾಡಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಗೂಗಲ್ ಸರ್ಚ್ ಮಾಡಿದ ಏನೋ ಬಂತು, ಅದನ್ನ ಇಟ್ಕೊಂಡು ಇರೋರನ್ನ ಹೊಗಳ್ತಾರೆ. ಆ ರೀತಿಯಾಗಿ ಯಾರೋ ದುಡ್ಡು ಕೊಟ್ಟು ತಗೋಪ ರಾಯರ ಬಗ್ಗೆ ನೀನು ಸ್ತೋತ್ರ ಮಾಡು, ಅದು ವಾಯುಸ್ಥಿತಿ ಮಾಡಬೇಕಾದ್ರೆ ಅಲ್ಲಿ ಹೋಗಪ್ಪ ನೀನು ಮಧ್ವಾಚಾರ್ಯ ಬಗ್ಗೆ ಸ್ತೋತ್ರ ಮಾಡು, ವಿಜಯರಾಯರ ಕವಚದಲ್ಲಿ ಸ್ತೋತ್ರ ಮಾಡಬೇಕಾದ್ರೆ ನೀನು ವಿಜಯರಾಯರ ಬಗ್ಗೆ ನೀನು ಸ್ತೋತ್ರ ಮಾಡಬೇಕು, ನಿನಗೆ ನಾನು ದುಡ್ಡು ಕೊಡ್ತೇನೆ ಅಂತೇಳಿ ಈ ರೀತಿಯಾಗಿ ಯಾರು ಸ್ತೋತ್ರ ಮಾಡಿಸಿದಲ್ಲ. ಅದು ಅವರು ಮಾಡುವಂತಹ ಚಮತ್ಕಾರವನ್ನು ಕಣ್ಣಾರೆ ಕಂಡು ಆಗಿಂದಾಗೆ ಹೌದು ನಾನು ಅವರನ್ನು ಸ್ತೋತ್ರ ಮಾಡಬೇಕು ಅಂತ ಕೂತು ಬರಿತಾ ಕೂತಿದ್ದು ಅಲ್ಲ, ಆ ಚಮತ್ಕಾರವನ್ನು ನೋಡಿ ಆಗಿಂದಾಗೆ ಬಾಯಿಂದ ಬಂದಿರೋದು ಅದು. ರಾಘವೇಂದ್ರ ಸ್ತೋತ್ರ ಅಪ್ಪಣ್ಣಾಚಾರ್ಯರು ಬಿಚ್ಚಾಲಿಯಲ್ಲಿ ಇದ್ದಾರೆ, ರಾಯರು ಬೃಂದಾವನ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಆ ಸಮಯದಲ್ಲಿ ಆ ದುಃಖ ತಾಳ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಗುರುಗಳು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಆ ಒಂದು ದುಃಖದಲ್ಲಿ ನನ್ನ ಗುರುಗಳನ್ನ ನಾನು ನೋಡ್ತೀನೋ ಇಲ್ಲೋ ಎಂಬಂತಹ ಒಂದು ಆಗಾದ ಆತಂಕ ಇದೆ. ಆತಂಕದಲ್ಲಿ ಮೊದಲೇ ನಾವು ಆರಂಭದಲ್ಲೇ ನೋಡ್ತೇವೆ, ಶ್ರೀಪೂರ್ಣ ಬೋಧ ಗುರು ತೀರ್ಥ ಪಯೋಧಿಪಾರ ಯಾಕೆ ನದಿಗೆ ಹೋಲಿಸ್ತಾರೆ? ಯಾಕೆ ನದಿಗೆ ಹೋಲಿಸಿದ್ರು? ಬೇರೆ ಏನನ್ನು ಹೋಲಿಸಬಹುದಾಗಿತ್ತು, ನದಿಯನ್ನು ಯಾಕೆ ಹೋಲಿಸಿದ್ರು? ಯಾಕೆಂದ್ರೆ ತುಂಗಭದ್ರಾ ನದಿಯನ್ನು ದಾಟ್ತಾ ಇದ್ದಾರೆ ಅಲ್ಲಿ ಅವರು. ತುಂಗಭದ್ರಾ ನದಿ ಕಣ್ಣಿಗೆ ಕಂಡಿದೆ, ಹೌದು ರಾಯರ ಮಾತು, ಅದು ನದಿಗೆ ಸಮಾನವಾಗಿದೆ. ಅದು ಏನು ಬೇಸಿಗೆ ಕಾಲನ? ನೀರೇನು ಇರಲಿಲ್ಲ ನದಿಯಲ್ಲಿ, ಹೋಗ್ಬೋದಿತ್ತು ಅನ್ಲಕ್ಕಿಲ್ಲ. ರಾಯರ ಆರಾಧನೆ ಬರುವಂತಹ ಕಾಲ ಎಂತಹ ಕಾಲ? ಒಳ್ಳೆ ಮಳೆಗಾಲ. ಈಗಲೂ ಕೂಡ ನಾವು ನೋಡ್ತೇವೆ ರಾಯರ ಆರಾಧನೆ ದಿವಸ 3 ದಿವಸ ಒಂದು ದಿವಸ ಆದ್ರೂ ಜೋರಾಗಿ ಮಳೆ ಬಂದೇ ಬರುತ್ತೆ. ಅದರಿಂದಾಗಿ ಆಗಿನ ಕಾಲದಲ್ಲಿ ತುಂಗಭದ್ರಾ ನದಿ ಶ್ರಾವಣ ಮಾಸ ಅಂತಹ ಸಂದರ್ಭದಲ್ಲಿ ರಾಯರು ನನಗೆ ಮತ್ತೆ ರಾಯರ ದರ್ಶನ ಆಗುತ್ತೋ ಇಲ್ಲೋ, ರಾಯರನ್ನು ಮತ್ತೆ ನಾನು ಕಾಣುತ್ತೀನೋ ಇಲ್ಲ ಎಂಬಂತ ಆತಂಕದಿಂದಾಗಿ ನದಿಯನ್ನ ದಾಟ್ಕೊಂಡು ಹೋಗಬೇಕಾದ್ರೆ ಅಪ್ಪಣ್ಣಾಚಾರ್ಯರು ಮಾಡಿದಂತಹ ಸ್ತೋತ್ರ ಹೊರತು ನಾನು ರಾಯರ ಬಗ್ಗೆ ಬರಿಬೇಕು, ನಾನು ರಾಯರ ಬಗ್ಗೆ ಬರೆದ್ರೆ ನನಗೆ ಯಾರೋ ರಾಜ ದುಡ್ಡನ್ನು ಕೊಡ್ತಾನೆ ಅಂತ ಮಾಡಿರೋದಲ್ಲ. ವಾಯುಸ್ತುತಿಯನ್ನು ಕೂಡ ಯಾಕೆ ಮಾಡಿದರು? ಅವರು ಏನು ಭಗವಂತನ ನೈವೇದ್ಯವನ್ನು ಮಾಡ್ತಾ ಇದ್ದಾರೆ, ಮಧ್ವಾಚಾರ್ಯರು 3 ರೂಪದಲ್ಲಿ ನೈವೇದ್ಯವನ್ನು ಮಾಡ್ತಾ ಇದ್ದಾರೆ, ಅದನ್ನು ನೋಡಿದ್ದಾರೆ ಅವರು. ನೋಡಿ ಮಾಡಿದಂತಹ ಸ್ತೋತ್ರ. ಅಲ್ಲಿ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಕೂಡ ವಿಜಯದಾಸರು ಯಾರೋ ಏನಂತನೂ ಗೊತ್ತಿಲ್ಲ, ಮಂಡಿಗೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವರಷ್ಟೇ. ತಮಗೆ ಅಲ್ಲಿ ಸುಧಾ ಪರೀಕ್ಷೆ ಕೊಡಬೇಕಾದ್ರೆ ಅವ್ರಿಗೆ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ವಿಜಯದಾಸರು ಅದಕ್ಕೆ ಉತ್ತರ ಕೊಟ್ಟಿದ್ದಲ್ಲ, ಯಾರೋ ಒಬ್ಬ ನೀರು ಬಿಡಿಸೋನು ತಲೆ ಮೇಲೆ ಕೈ ಇಟ್ಟಿದ್ದಷ್ಟೇ ಅವರು. ಅವನು ಇವ್ರು ಏನು ಸುಧಾವನ್ನು ಅಧ್ಯಯನ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಗೊತ್ತಾಗದೇ ಇರುವಂತ ಉತ್ತರವನ್ನ ಆ ವಿದ್ಯಾರ್ಥಿ ನೀರು ಬಿಡಿಸ್ತಾ ಇದ್ದಾನೆ ಹುಡುಗ, ಅವನು ಕೊಡ್ತಾ ಇದ್ದಾನೆ. ಅದನ್ನು ನೋಡಿ ಆಶ್ಚರ್ಯಚಕಿತರಾಗಿ ಮಾಡಿದಂತಹ ಸ್ತೋತ್ರ ವಿಜಯರಾಯರ ಕವಚ. ಅದರಿಂದಾಗಿ ಯಾರೋ ಹೇಳಿದ್ದಾರೆ, ಸುಳ್ಳು ಇತಿಹಾಸ ಅಲ್ಲ ಇದು, ತಾವು ಕಣ್ಣಾರೆ ಕಂಡು ಇದನ್ನ ಭಕ್ತರು ಸದುಪಯೋಗ ಪಡಿಸಿಕೊಳ್ಳಬೇಕು. ಇದರಿಂದಾಗಿ ರಾಯರಂತರ್ಯಾಮಿ ಆದಂತಹ ಭಗವಂತನ ವಿಶೇಷ ಅನುಗ್ರಹ ಎಲ್ಲರ ಮೇಲೆ ಆಗುತ್ತೆ. ಈ ಒಂದು ಕಾರಣದಿಂದಾಗಿ ಅಪ್ಪಣ್ಣಾಚಾರ್ಯರು ಮಾಡಿಕೊಟ್ಟಂತಹ ಸ್ತೋತ್ರ ಇದು ರಾಘವೇಂದ್ರ ಸ್ತೋತ್ರ. ಅದರಿಂದಾಗಿ ಈ ಒಂದು ಪರ್ವಕಾಲದಲ್ಲಿ ನಾವು ಒಂದು ಸಂಕಲ್ಪವನ್ನು ಮಾಡೋಣ. ಏನಂತಂದ್ರೆ ಪ್ರತಿನಿತ್ಯ ಕನಿಷ್ಠ ಪಕ್ಷ ಆರಂಭದಲ್ಲಿ ಆಗದೇ ಇರಬಹುದು, ಸ್ತೋತ್ರ ಬಾಯಿಗೆ ಬರದೇ ಇರಬಹುದು, ಪುಸ್ತಕ ನೋಡ್ಕೊಂಡು ಪಾರಾಯಣ ಮಾಡೋಣ. ಪ್ರತಿನಿತ್ಯ ಒಂದು 10 ನಿಮಿಷದ ಅವಕಾಶವನ್ನು ಕೊಡೋಣ. ಪ್ರತಿನಿತ್ಯ ಕನಿಷ್ಠ ಪಕ್ಷ 2 ಹೊತ್ತಾದ್ರೂ ನಾನು ರಾಘವೇಂದ್ರ ಸ್ತೋತ್ರ ಪಾರಾಯಣವನ್ನು ಮಾಡ್ತೇನೆ, 1 ಹೊತ್ತು ಆದ್ರೂ ವಾಯುಸ್ಥಿತಿ ಪಾರಾಯಣವನ್ನು ಮಾಡ್ತೇನೆ, ವಿಜಯರಾಯರ ಕವಚವನ್ನು 1 ಹೊತ್ತಾದ್ರೂ ನಾನು ಸ್ತೋತ್ರವನ್ನು ಮಾಡ್ತೇನೆ. ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿದರೆ ಅದರಿಂದಾಗಿ ಗುರುಗಳ ಅನುಗ್ರಹ ಆಗುತ್ತೆ. ಗುರುಗಳ ಅನುಗ್ರಹ ಆಯ್ತು ಅಂತ ಆದ್ರೆ ಭಗವಂತ ಗುರುದ್ವಾರ ಪ್ರಸಾದ ಕೃತ,
ಭಗವಂತ ತಾನೇ ಪ್ರಸಾದವನ್ನು ಕೊಡುವುದಿಲ್ಲ, ಗುರುಗಳ ಮುಖಾಂತರವಾಗಿ ಪ್ರಸಾದವನ್ನು ಕೊಡೋನು ಭಗವಂತ. ಅದರಿಂದಾಗಿ ಗುರುಗಳು ಪ್ರಸನ್ನರಾದರು ಅಂತಾದ್ರೆ ಭಗವಂತನು ಪ್ರಸನ್ನನಾಗೇ ಆಗ್ತಾನೆ. ನಮಗೆ ಯಾವ ರೀತಿಯಾದಂತಹ ಕಷ್ಟಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತಾ ಈ ಎರಡು ಮಾತುಗಳನ್ನ ಗುರುಗಳ ಅಂತರ್ಯಾಮಿಯಾದಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಅಂತರ್ಯಾಮಿಯಾದಂತಹ ರಾಮದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಕಾಯೇನ ವಾಚ ಮನಸಾ ಇಂದ್ರಿಯೇರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.